ಸಾಕಿಗೆ. ನೆಕ್ಸ್ಟ್ ಟಾಪಿಕ್ ಕಡೆ ಬರೋಣ. ಅದಕ್ಕಿಂತ ಮೊದಲು ಇನ್ನೊಂದು ಟಾಪಿಕ್ ಹೇಳ್ತೀನಿ ಅಂತ ಹೇಳಿದ್ದೆ ನಾನು. ಒಂದು ಇದಿತ್ತು ನೋಡ್ರಿ, ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ. ಅದ್ರಾಗ ಹಿಂಗೆ ಕ್ಯಾವಿಟಿ ಇರ್ತೈತಿ. ಇದ್ರೊಳಗೆ ಒಂದಿಷ್ಟು ಸೆನ್ಸಿಟಿವ್ ಡಿವೈಸಸ್ ವಿಚ್ ಆರ್ ಆಕ್ಚುಲಿ ಸೆನ್ಸಿಟಿವ್ ಟು ಎಲೆಕ್ಟ್ರಿಕ್ ಫೀಲ್ಡ್, ಟು ಪ್ರೊಟೆಕ್ಟ್ ದಮ್ ಅಗೇನ್ಸ್ಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅದನ್ನು ಸ್ಟೋರ್ ಮಾಡ್ತಾರ ಅಂತೇಳಿ. ಆ ಟಾಪಿಕ್ಕಿಗೆ ನಾವು ಬಂದ್ರೆ ಇಲ್ಲೇ ಅದರ ಪುಟ ಸಂಖ್ಯೆ ಇವನಿಷ್ಟು ಮೊದಲು ನಾನು ಅಲ್ಲಿ ಬರ್ಕೊಂಡ್ಬಿಡ್ತೀನಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರ್ತೈತಿ. ಸೊ ಏನಿದೆ ಅಂತ ಹೇಳಿ ಒಂದು ಸ್ವಲ್ಪ ಹ್ಞೂ ರೀ, ಇದು ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಕನ್ಸೆಪ್ಟ್. ಡಿವೈಸಸ್ ವಿಚ್ ಆರ್ ಸೆನ್ಸಿಟಿವ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಒಳಗೆ ಇಟ್ಟಿರ್ತಾರೆ. ಇದಿಷ್ಟು ನಾವು ಅರ್ಥ ಮಾಡ್ಕೊಂಡಿವಿ. ಇದೇನಿದೆ ಬರದಾಗ ಇನ್ನು ಅಂತ ಅರ್ಥ ಮಾಡ್ಕೋಬೇಕು. ಇವ್ರಿಗೆ ಏನು ಹೇಳಕ್ಕೆ ಟ್ರೈ ಮಾಡಕತ್ತಾರಂದ್ರೆ, ಚಾರ್ಜಸ್ ಏನಾರ ಇದ್ರೆ ಅವು ನೆಗೆಟಿವ್ ಚಾರ್ಜರ್ ಆಗಲಿ ಪಾಸಿಟಿವ್ ಚಾರ್ಜರ್ ಆಗಲಿ, ಚಾರ್ಜಸ್ ಏನಾರ ಇದ್ರೆ ಸರ್ಫೇಸ್ ಮ್ಯಾಲೆ ಅಷ್ಟೇ ಇರ್ತಾವೆ, ಒಳಗಿರಂಗಿಲ್ಲ. ಹ್ಞೂ ರೀ, ಒಳಗಿರಂಗಿಲ್ಲ. ಪ್ರೂವ್ ಮಾಡಿವಿ ನಾವು ಅದನ್ನು ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಪೆನೆಟ್ರೇಷನ್. ಆಮೇಲೆ ಹೊರಗಡೆ ಪಾಸಿಟಿವ್ ಚಾರ್ಜ್ ಇದ್ರೆ ಅಲ್ಲಿ ಸಿಗ್ಮಾ ಗ್ರೇಟರ್ ದ್ಯಾನ್ 0 ಇರ್ತೈತಿ. ಸಿಗ್ಮಾ ಕೇಳ್ದಂಗೆ ಐತಿ. ಸಿಗ್ಮಾ ಇಸ್ ಈಕ್ವಲ್ಸ್ ಟು ಚಾರ್ಜ್ ಡಿವೈಡೆಡ್ ಬೈ ಏರಿಯಾ. ಆಬ್ವಿಯಸ್ಲಿ ಚಾರ್ಜ್ ಪಾಸಿಟಿವ್ ಇದ್ರೆ ಸಿಗ್ಮಾನು ಪಾಸಿಟಿವ್ ಆಗುತ್ತೆ. ಅಕಸ್ಮಾತ್ ನೆಗೆಟಿವ್ ಚಾರ್ಜ್ ಇದ್ರೆ ಸಿಗ್ಮಾ ನೆಗೆಟಿವ್ ಇರುತ್ತೆ ಅಂತ ಹೇಳ್ತಾರೆ. ಒಟ್ಟು ಅವ್ರು ಏನು ಹೇಳಕ್ಕೆ ಟ್ರೈ ಮಾಡಕತ್ತಾರ ಇಲ್ಲಂದ್ರೆ, ಇದೇನು ಕ್ಯಾವಿಟಿ ನಾವು ಕ್ರಿಯೇಟ್ ಮಾಡಿವಲ್ಲ, ಇದರ ಹೊರಗಡೆ ನೆಗೆಟಿವ್ ಚಾರ್ಜ್ ಆಗಲಿ ಪಾಸಿಟಿವ್ ಚಾರ್ಜರ್ ಆಗಲಿ ಇದ್ರೆ ಹೊರಗಡೆ ಇರ್ತಾವೆ ಸರ್ಫೇಸ್ ಮೇಲೆ, ಹೊರತು ಒಳಗಡೆ ಇರಂಗಿಲ್ಲ. ಒಳಗಡೆ ಸಿಗ್ಮಾ 0. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇನ್ಸೈಡ್ ಈಸ್ 0 ಬಿಕಾಸ್ ದೇರ್ ಆರ್ ನೋ ಚಾರ್ಜಸ್ ಇನ್ಸೈಡ್. ನೆಕ್ಸ್ಟ್ ಏನು ಹೇಳ್ತಾರೆ ಅವರು, ಈ ಕ್ಯಾವಿಟಿಯ ಒಳಗಡೆ ಆಗಿರ್ತಾವೆ. ಆ ಕ್ಯಾವಿಟಿಯಲ್ಲಿದೆ, ಈ ಕ್ಯಾವಿಟಿ ಒಳಗೇನೆ, ಈ ಕ್ಯಾವಿಟಿಯ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ 0. ಅದಕ್ಕೆ ಮತ್ತೆ ನಾವು ಅಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ಮಾಡಬಹುದು, ಡಿವೈಸಸ್ಸನ್ನು ಪ್ರೊಟೆಕ್ಟ್ ಮಾಡಬಹುದು. ಅರ್ಥ ಆಗತ್ತಿದೆ. ನೆಕ್ಸ್ಟ್ ಇನ್ನೊಂದೇನು ಉಳಿತಂದ್ರೆ, ಅದು ಸರ್ಫೇಸ್ ಮೇಲೆ ಆಗಿರಲಿ, ಈ ಸಾಲಿಡ್ ಪಾರ್ಟ್ನಾಗರ ಆಗಿರಲಿ, ಕ್ಯಾವಿಟಿ ಒಳಗರ ಆಗಿರಲಿ, ಎಲ್ಲ ಕಡೆ ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಆ್ಯಂಡ್ ಈಕ್ವಲ್ ಟು V0 ಅಂದರೆ ಸರ್ಫೇಸ್ ಮೇಲೆ ಏನು ಪೊಟೆನ್ಷಿಯಲ್ ಇರುತ್ತೆ ಥ್ರೂ ಔಟ್ ದ ವಾಲ್ಯೂಮ್ ಎಲ್ಲ ಕಡೆ ಸೇಮ್ ಇರ್ತೈತೆ ಅಂತ ಹೇಳಿ ಅನ್ನೋದನ್ನ. ಲೈಕ್ ಎಲೆಕ್ಟ್ರಿಕ್ ಫೀಲ್ಡ್ ಹೊರಗಿರ್ತೈತಿ, ಒಳಗಿರಂಗಿಲ್ಲ. ಆದ್ರೆ ಪೊಟೆನ್ಷಿಯಲ್ ಥ್ರೂ ಔಟ್ ಎಲ್ಲ ಕಡೆ ಸೇಮ್. ಇಲ್ಲಿ ಸರ್ಫೇಸ್ ಮೇಲೆ 50 ವೋಲ್ಟ್ ಇದ್ರೆ ಎಲ್ಲ ಕಡೆ 50 ವೋಲ್ಟ್. ಹ್ಞೂ ರೀ, ಅಂದ್ರೆ ಒಟ್ಟು ಅವ್ರು ಏನು ಹೇಳಕ್ಕೆ ಟ್ರೈ ಮಾಡಕತ್ತಾರ, ಕ್ಯಾವಿಟಿಯ ಒಳಗಡೆ ಸರ್ಫೇಸ್ ಎಲೆಕ್ಟ್ರಿಕ್ ಫೀಲ್ಡ್ 0, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ 0, potential is constant and it is same as that on the surface. Understood? Yes sir. Next topic ನಾವೀಗ ಡೈಎಲೆಕ್ಟ್ರಿಕ್ಸ್ ಅಂತ ಬರ್ತೀವಿ. ಈಸಿ ಟಾಪಿಕ್, ಇಂಟ್ರೆಸ್ಟಿಂಗ್. ಯಾವುದು? ಡೈಎಲೆಕ್ಟ್ರಿಕ್ಸ್ ಅಂತ. ಆಕ್ಚುಲಿ ಸ್ಪೀಕಿಂಗ್, ಡೈಎಲೆಕ್ಟ್ರಿಕ್ ಈಸ್ ಅನದರ್ ವರ್ಡ್, ಇನ್ನೊಂದು ಶಬ್ದ ಯೂಸ್ಡ್ ಫಾರ್ ಇನ್ಸುಲೇಟರ್ಸ್. ಇನ್ಸುಲೇಟರ್ಸ್ ಅಂದ್ರೆ ಸರ್? ಹಾಂ, ಅದು ವಿಚ್ ಡಸ್ ದ್ಯಾಟ್. ಅಷ್ಟು ಗೊತ್ತಿಲ್ರಿ. ಸೊ ಫಸ್ಟಿಗೆನ ಡೈಎಲೆಕ್ಟ್ರಿಕ್ಸ್ ಅಂತ ಟಾಪಿಕ್ ಕೆಳಗಡೆನೇ ಅಲ್ಲಿ ಸ್ವಲ್ಪ ನೋಡ್ಬೋದು. ಒಂದು ಕ್ಲಾಸಿಫಿಕೇಶನ್, 2 ಟೈಪ್ ಡೈಎಲೆಕ್ಟ್ರಿಕ್ಸ್ ಇರ್ತಾವೆ. ಪೋಲಾರ್ ಡೈಎಲೆಕ್ಟ್ರಿಕ್ಸ್, ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂತ ಕೊಟ್ಟ. ಈ ಟಾಪಿಕ್ ನೋಡಿ ನಾವು ಏನು ಕಲಿತೀವಿ ಅನ್ನೋದನ್ನ ಫಸ್ಟಿಗೆ ಹೇಳ್ತೀವಿ ನೋಡ್ರಿ. ಏನು ಮಾಡಕ್ಕೆ ಹೊಂಟೀವಿ ನಾವೀಗ? ಡೈಎಲೆಕ್ಟ್ರಿಕ್ಸ್ ಅಂದ್ರೆ ಏನು? ಇನ್ಸುಲೇಟರ್ಸ್. ನೆಕ್ಸ್ಟ್ ನಾವೇನು ಕಲಿಬೇಕಂದ್ರೆ 2 ಟೈಪ್ ಡೈಎಲೆಕ್ಟ್ರಿಕ್ಸ್ ಇರ್ತಾವೆ, ಪೋಲಾರ್, ನಾನ್ ಪೋಲಾರ್. ಅದಾದ್ಮೇಲೆ ನಾವೇನು ಕಲಿತೀವಿ, ಪೋಲಾರ್ ಡೈಎಲೆಕ್ಟ್ರಿಕರ ಆಗಲಿ ನಾನ್ ಪೋಲಾರ್ ಡೈಎಲೆಕ್ಟ್ರಿಕರ ಆಗಲಿ ಅವ್ನು ತೊಗೊಂಡು ಹೋಗಿ ಎಲೆಕ್ಟ್ರಿಕ್ ಫೀಲ್ಡ್ನಾಗ ಇಟ್ಟಾಗ ಅವು ಹೆಂಗೆ ಬಿಹೇವ್ ಆಗ್ತಾವಂತ. ಅಂದ್ರೆ ಈ ಚಾಪ್ಟರ್ಗೆ ಏನಾರ ಕನೆಕ್ಷನ್ ಇರ್ಬೇಕಲ್ಲ, ಮತ್ತು ಡೈಎಲೆಕ್ಟ್ರಿಕ್ಸ್ ಒಮ್ಮಿಂದ ಮಕ್ಳು ಯಾಕೆ ಕಲಿಯಾಕತ್ತೀವಿ ನಾವು? ಆಕ್ಚುಲಿ ಸ್ಪೀಕಿಂಗ್, ಈ ಡೈಎಲೆಕ್ಟ್ರಿಕ್ಸ್ ಅನ್ನುವಂಥ ಕನ್ಸೆಪ್ಟ್ ಮುಂದೆ ಬರುವಂಥ ಕೆಪಾಸಿಟರ್ಸ್ ಟಾಪಿಕ್ಕಿಗೆ ಬ್ಯಾಕ್ಗ್ರೌಂಡ್ ಟಾಪಿಕ್ ಇದೆ. ಅಲ್ಲಿ ಏನೋ ಕೆಲಸ ಮಾಡ್ತಾವೆ. ಡೈಎಲೆಕ್ಟ್ರಿಕ್ಸ್ದು ಒಂದು ರೋಲ್ ಐತಲ್ಲಿ, ಎಲ್ಲಿ ಕೆಪಾಸಿಟರ್ಸ್ ಬಂದಾಗ. ಕೆಪಾಸಿಟರ್ಸ್ ಅಂದ್ರೆ ಅಂತ ಹೆಂಗೆ ಹೇಳ್ತೀನಿ ನೋಡ್ರಿ, ಅವು ಡಿವೈಸಸ್ ವಿಚ್ ಕ್ಯಾನ್ ಸ್ಟೋರ್ ಚಾರ್ಜ್. ಬ್ಯಾಟ್ರಿ ಗತೆ, ಆದರೆ ಬ್ಯಾಟ್ರಿ ಅಲ್ಲ. ಬ್ಯಾಟರಿ ಸ್ಟೋರ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್. EMF ಇರುತ್ತೆ ರೀ ಬ್ಯಾಟ್ರಿ ಒಳಗೆ.
ಇ ಎಮ್ ಎಫ್ ಬಗ್ಗೆ ನಾವು ಮತ್ತೆ ಕಲಿತೀವಿ. ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಬ್ಯಾಟರಿ ಪ್ರೊವೈಡ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್, ಬ್ಯಾಟರಿ ಪ್ರೊವೈಡ್ಸ್ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಕೆಪಾಸಿಟರ್ ಇಸ್ ಅ ಡಿವೈಸ್ ವಿಚ್ ಕ್ಯಾನ್ ಸ್ಟೋರ್ ಚಾರ್ಜ್. ಪಿಗ್ಗಿ ಬ್ಯಾಂಕ್ ಇದ್ದಂಗೆ ಅದು. ಇಂಥವೆಲ್ಲ ಮಾಡಿಲ್ಲ ನೀವು? ನಮ್ಮ ಒರಿಜಿನಲ್ ಬ್ಯಾಂಕ್ ಅಕೌಂಟ್ ಅದಾವ ಸರ್, ಜಗ್ಗಿಟ್ಟಿವಿ ನಾವು ಅದ್ರೆ, ಹಂಗೆ ಏನ್ರಿದ್ರೆ ಗೊತ್ತಿಲ್ಲ. ಮತ್ತೆ ಸೊ ಪಿಗ್ಗಿ ಬ್ಯಾಂಕ್ನೊಳಗೆ ನೀವು ಹೆಂಗೆ ರೊಕ್ಕ ಸ್ಟೋರ್ ಮಾಡ್ಕೊತ ಹೋಗ್ತಿರಲ್ಲ, ಹಂಗೆ ಆ್ಯಕ್ಚುಲಿ ಇದು ಕರೆಕ್ಟ್ ಕಂಪ್ಯಾರಿಸನ್ ಅಲ್ಲ ಕೆಪಾಸಿಟರ್ಗೆ ಪಿಗ್ಗಿ ಬ್ಯಾಂಕಿಗೆ. ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕಂದ್ರೆ ಕೆಪಾಸಿಟರ್ನಾಗ ನಾವು ಚಾರ್ಜನ್ನು ಸ್ಟೋರ್ ಮಾಡ್ಬೋದು, ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ, ಬಟ್ ಚಾರ್ಜನ್ನು ಸ್ಟೋರ್ ಮಾಡೋಕ್ಕೆ ಒಂದು ಡಿವೈಸ್ ಯಾವುದು? ಕೆಪಾಸಿಟರ್. ಸೊ ಕೆಪಾಸಿಟರ್ದು ಕೆಪಾಸಿಟನ್ಸ್ ಎಷ್ಟೈತಿ ಅನ್ನೋದು, ಎಷ್ಟದು ಚಾರ್ಜ್ ಸ್ಟೋರ್ ಮಾಡ್ಕೊಂತೈತಿ ಅನ್ನೋದ್ರ ಮೇಲೆ ಈ ಹೆಂಗೆ ಮುಂದೆ ಬರ್ತಾವ್ರಿ. ರೆಸಿಸ್ಟರ್ ಕೇಳಿ, ರೆಸಿಸ್ಟರ್ ಹ್ಯಾಸ್ ರೆಸಿಸ್ಟೆನ್ಸ್, ಹಾಗೆ ಕೆಪಾಸಿಟರ್ ಹ್ಯಾಸ್ ಕೆಪಾಸಿಟನ್ಸ್ ಅಂತ ಬರುತ್ತೆ, ಮುಂದೆ ಕಲಿತೀವಿ. ಆ ಕೆಪಾಸಿಟರ್ನೊಳಗೆ ಈ ಡೈ ಎಲೆಕ್ಟ್ರಿಕ್ಸ್ದು ಒಂದು ರೋಲ್ ಐತಿ. ನೆಕ್ಸ್ಟ್ ಓಕೆ, ಸೊ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸಿಗೆ ಬರೋಣ. ಎರಡು ನೋಡು ಡಿಫರೆನ್ಸ್ ಅರ್ಥ ಮಾಡಿಸ್ತಾನೆ. ಪೋಲಾರ್ ಫಸ್ಟ್ ಬರೋಣ ಅಂತ್ರಿ. ಅಲ್ಲೊಂದು ಯಾವ್ದಾರ ಎಕ್ಸಾಂಪಲ್ ಕೊಟ್ಟಿರ್ತಾರೆ ನೋಡ್ರಿ ಪೋಲಾರ್ ಡೈಎಲೆಕ್ಟ್ರಿಕ್ಸಿಗೆ. HCl ಕೊಟ್ಟಾರ, H2O ಮಾಲಿಕ್ಯೂಲ್. HCl ಸಿಂಪಲ್ ಆಗಿ ಅರ್ಥ ಮಾಡ್ಸಕ್ಕೆ ಬರ್ತೈತಿ, ಅದ್ರ ಬಗ್ಗೆ ಹೇಳ್ತೇನೆ. ಪೋಲಾರ್ ಡೈಎಲೆಕ್ಟ್ರಿಕ್ಸ್, ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ನೊಳಗೆ ಡೈಎಲೆಕ್ಟ್ರಿಕ್ಸ್ ಅಂತೂ ಎರಡರೊಳಗೂ ಬರ್ತೈತೆ. ಹಂಗಾರೆ ಡಿಫರೆನ್ಸ್ ಈ ಶಬ್ದದೊಳಗನ ಇರ್ಬೇಕು. ಪೋಲ್ ಎಲ್ಲಿ ಇರ್ತೈತಲ್ಲ ಅಲ್ಲೇ ಅದಕ್ಕೆ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂತ ಕರೀತಾರೆ. ಹೇಳ್ತೇನೆ ಅಲ್ಲಿಗೆ ಬರೋಣ. ಸೊ ಪೋಲಾರ್ ಅಂದ್ರೆ ಏನು ಗೊತ್ತೇನು? ಪೋಲ್ ಅಂದ್ರೆ ಏನು ಗೊತ್ತಂದ್ರೆ ಆ್ಯಕ್ಚುಲಿ ಎಂಡ್. ಇದೊಂದು ಪೋಲ್ ಬೇರೆ, ಕಂಬ ಪೋಲ್ ಬೇರೆ. ನಾರ್ತ್ ಪೋಲ್, ಸೌತ್ ಪೋಲ್, ಮ್ಯಾಗ್ನೆಟ್ನೊಳಗಾಗಿರ್ಬಹುದು, ಅರ್ತ್ನೊಳಗಾಗಿರ್ಬಹುದು. ನಾರ್ತ್ ಪೋಲ್ ಸೌತ್ ಪೋಲ್ ಅಂದ್ರೆ ಎಂಡ್ಸ್, ಅವು ತುದಿ ಎಂಡ್ಸ್. ಯಾವ ಡೈ ಎಲೆಕ್ಟ್ರಿಕ್ಸ್ನೊಳಗೆ ಎಂಡ್ಸ್ ಅದಾವಲ್ಲ, 2 ಎಂಡ್ಸ್ ಅದಾವಲ್ಲ, ಇದಕ್ಕೆ ನಾವು ಆ ಡೈಎಲೆಕ್ಟ್ರಿಕ್ದು ಒಂದು ಮಾಲಿಕ್ಯೂಲ್ ನೀವು ತೊಗೊಂಡ್ರೆ ಕೆಮಿಸ್ಟ್ರಿ ಕಡೆ ಸ್ವಲ್ಪ ಹೋದ್ರೆ ನಾವು ಮಾಲಿಕ್ಯೂಲ್ಸ್ ಇರ್ತಾವೆ ನೋಡ್ರಿ. ಯಾವ ಡೈ ಎಲೆಕ್ಟ್ರಿಕ್ಕಿನ ಮಾಲಿಕ್ಯೂಲ್ನೊಳಗೆ ಪಾಸಿಟಿವ್ ಮತ್ತು ನೆಗೆಟಿವ್, ಈಗ HCl ಎಕ್ಸಾಂಪಲ್ ಕೊಟ್ಟಾರ ಅವರು, ಹಿಂಗೆ ಬರಿತೀರಿ ನೋಡ್ರಿ ನೀವು ಕೆಮಿಸ್ಟ್ರಿ ಒಳಗೆ, H+Cl-. ಆ HCl ತೊಗೊಂಡು ಅದು ಲಿಕ್ವಿಡ್ ಆಗಲಿ, ಕಾನ್ಸಂಟ್ರೇಟೆಡ್ ಆಗಿರಲಿ, ಡೈಲ್ಯೂಟರ್ ಆಗಿರಲಿ, ಆ HCl ತೊಗೊಂಡು ನಾವು ಝೂಮ್ ಮಾಡಿ ಆ ಮಾಲಿಕ್ಯೂಲ್ಸನ್ನು ನೋಡಿದ್ರೆ, HCl ಮಾಲಿಕ್ಯೂಲ್ಸನ್ನ ಝೂಮ್ ಮಾಡಿ ನೋಡಿದ್ರೆ ಅಲ್ಲಿ ಆ ಮಾಲಿಕ್ಯೂಲ್ನೊಳಗೆ H+ ಒಂದು ಕಡೆ, Cl- ಒಂದು ಕಡೆ ಇದ್ದು ಎರಡರ ನಡು ಒಂಚೂರು ಡಿಸ್ಟೆನ್ಸ್. ಎಷ್ಟು ಸರ್? ಒಂದು 2 ಕಿಲೋಮೀಟ್ರ್. ಹಂಗಲ್ರಿ, ಮೈಕ್ರೋಮೀಟರ್ ನ್ಯಾನೋಮೀಟರ್ನೊಳಗೆ ಇರುತ್ತೆ, ಬಟ್ ಸ್ವಲ್ಪ ಡಿಸ್ಟೆನ್ಸ್ ಇರ್ತೈತಿ. ಅಂದ್ರೆ ಸಚ್ ದ್ಯಾಟ್ ವಿ ಕೆನಾಟ್ ನೆಗ್ಲೆಕ್ಟ್ ಇಟ್. ಎರಡು ಈಗ ಪ್ರತಿಯೊಂದು ಮಾಲಿಕ್ಯೂಲ್ನೊಳಗೆ ನೀವು ಕಲ್ತಿರ್ತೀರಿ ಕೆಮಿಸ್ಟ್ರಿ ಒಳಗೆ, ಪ್ರತಿಯೊಂದು ಮಾಲಿಕ್ಯೂಲ್ನೊಳಗೆ ಒಂದು ಪಾಸಿಟಿವ್ ರ್ಯಾಡಿಕಲ್, ನೆಗೆಟಿವ್ ರ್ಯಾಡಿಕಲ್ ಇರ್ತಾವೆ ನೋಡ್ರಿ. ಅವು ರ್ಯಾಡಿಕಲ್ಸ್ ಅಂತಾರಲ್ಲ, ಅವಕ್ಕೆ ಏನಂತಾರೆ ನಂಗೆ ಗೊತ್ತಿಲ್ಲ. ಹೋಲ್ಬಿಡ್ರಿ. ಈಗ ಇವನ್ ಹೇಳ್ಕೊಂತ ಹೋಗ್ತೀರಿ ನೋಡ್ರಿ ನೀವು, CU ಏನಿರ್ತೈತಿ, +2 ಇರುತ್ತೆ. ಈ +1 +2 ಏನು ಕರಿತೀವಿ ನಾವು? ಚಾರ್ಜಸ್ ಆತ, ಆಕ್ಸಿಡೇಷನ್ ನಂಬರ್ ಆತ, ರ್ಯಾಡಿಕಲ್ಸ್ ಅಂತೂ ಇನ್ನೂ ಅಂತಾರೆ, ಅದಕ್ಕೆ ಅಂತಾರೆ. ಇಲ್ಲಿ ಬಿಡ್ರಿ, ಓಕೆ ಹೋಲ್ಬಿಡ್ರಿ. ಸೊ ಇವು ಎರಡು ನೋಡು. ಅಥವಾ ನಾವು ಇದು ಫಿಸಿಕ್ಸ್ನೊಳಗೆ ಹೆಂಗೆ ಕರಿತೀವಿ, ಕೆಮಿಸ್ಟ್ರಿಯೊಳಗೆ ನಂಗೆ ಗೊತ್ತಿಲ್ಲ, ಫಿಸಿಕ್ಸ್ನೊಳಗೆ ಹೆಂಗೆ ಕರಿತೀವಿ ಅಂದ್ರೆ ಇದಕ್ಕೆ ಪಾಸಿಟಿವ್ ಚಾರ್ಜ್ ಸೆಂಟರ್, ನೆಗೆಟಿವ್ ಚಾರ್ಜ್ ಸೆಂಟರ್ ಅಂತ ಕರೀತಾರೆ. ಇಫ್ ಇನ್ ಅ ಮಾಲಿಕ್ಯೂಲ್ ಆಫ್ ಅ ಡೈಎಲೆಕ್ಟ್ರಿಕ್, ಮತ್ತು ಇಲ್ಲಿ ನೀವು ಇದನ್ನು ತೊಗೊಂಡು ಮೆಟಲ್ಸ್ ತೊಗೊಂಡ್ಬರೋಂಗಿಲ್ಲ, ಕಂಡಕ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡತ್ತಿಲ್ಲ ನಾವು ಇಲ್ಲೇ. ಟಾಪಿಕ್ ಏನು ಮೇನ್ ಟಾಪಿಕ್ ಇರೋದ ಡೈಎಲೆಕ್ಟ್ರಿಕ್ಸ್. ಇನ್ಸುಲೇಟರ್ಸ್ನೊಳಗೆ 2 ಟೈಪ್, ಪೋಲಾರ್, ನಾನ್ ಪೋಲಾರ್. ಯಾವ ಡೈ ಎಲೆಕ್ಟ್ರಿಕ್ಕಿನ ಮಾಲಿಕ್ಯೂಲ್ ಒಳಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಸೆಂಟರ್ ನಡು ಒಂದು ಸ್ವಲ್ಪ ಡಿಸ್ಟೆನ್ಸ್ ಇರ್ತೈತೆ ನೋಡ್ರಿ, ಗ್ಯಾಪ್, ಅದಕ್ಕೆ ನಾವು ಹೇಳ್ತೀವಿ ದಿಸ್ ಈಸ್ ಪಾಸಿಟಿವ್ ಎಂಡ್, ದಿಸ್ ಈಸ್ ನೆಗೆಟಿವ್ ಎಂಡ್. ಪಾಸಿಟಿವ್ ಪೋಲ್, ನೆಗೆಟಿವ್ ಪೋಲ್, ಪೋಲಾರ್, ಪೋಲ್ಸ್ ಅದಾವು ಅಂತ ಹೇಳಿ ಇದಕ್ಕೇನು ಕರೀತಾರ? ಪೋಲಾರ್ ಡೈಎಲೆಕ್ಟ್ರಿಕ್ಸ್. ಇವು ಅರ್ಥ ಆತ್ರಿ? ಯಾವ ಡೈಎಲೆಕ್ಟ್ರಿಕ್ನೊಳಗೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೆಂಟರ್ಸ್ ನೋಡು ಡಿಸ್ಟೆನ್ಸ್ ಐತಿ, ಅದಕ್ಕೆ ಕರಿತೀವಿ ಪೋಲಾರ್. ನಾನ್ ಪೋಲಾರಿಗೆ ಎಕ್ಸಾಂಪಲ್ ಏನು ಕೊಟ್ಟಾರ? ಹೈಡ್ರೋಜನ್ H2 ಕೊಟ್ಟಾರನ್ರಿ, O2, CO2,
ಹಾಂ H2. ಇವು ಒಂದಿಷ್ಟು ಮಾಲಿಕ್ಯೂಲ್ಸ್ನೊಳಗೆ ಪಾಸಿಟಿವ್ ಸೆಂಟರ್ ಮತ್ತು ನೆಗೆಟಿವ್ ಸೆಂಟರ್ ಎರಡೂ ಎಷ್ಟು ಹತ್ತಿರ ಇರ್ತಾವೆ ಅಂದ್ರೆ ಎರಡೂ ಆಲ್ಮೋಸ್ಟ್ ಕಾಂಟ್ಯಾಕ್ಟ್ನೊಳಗೆ ಇರ್ತಾವೆ. ಇಲ್ಲಿ ಡಿಸ್ಟೆನ್ಸ್ ದೊಡ್ಡದೇನು ಇರಂಗಿಲ್ಲ ಪೋಲಾರ್ನೊಳಗೆ, ಆದ್ರೆ ಇರ್ತೈತಿ. ದೇರ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೆಂಟರ್ಸ್ ಇನ್ ಕೇಸ್ ಆಫ್ ಪೋಲಾರ್ ಡೈಲೆಕ್ಟ್. ನಾನ್ ಪೋಲಾರ್ನೊಳಗೆ ಪೋಲ್ಸ್ ಇರಂಗಿಲ್ಲ, ಎಂಡ್ಸ್ ಇರಂಗಿಲ್ಲ. ಅಂದ್ರೆ ಇದರ ಅರ್ಥ ಪಾಸಿಟಿವ್ ಸೆಂಟರ್ ನೆಗೆಟಿವ್ ಸೆಂಟರ್ ಅಂತ ಇರಂಗಿಲ್ಲ ಅಂತಲ್ಲ, ಇರ್ತಾವೆ. ಅವು ಎರಡು ನೋಡಿ ಡಿಸ್ಟೆನ್ಸ್ ಇರಂಗಿಲ್ಲ, ಕಾಂಟ್ಯಾಕ್ಟ್ನಾಗ ಇರ್ತಾವೆ, ಕಾಂಟ್ಯಾಕ್ಟ್ನಾಗ ಇರ್ತಾವೆ. ದಿರ್ ಇಸ್ ನೋ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಸಿಟಿವ್ ಸೆಂಟರ್ ಆ್ಯಂಡ್ ನೆಗೆಟಿವ್. ಆಲ್ಮೋಸ್ಟ್ ನಾವು ಹೆಂಗೆ ಹೇಳ್ಬೋದು ಅಂದ್ರೆ ದೇ ಓವರ್ಲ್ಯಾಪ್ ಅಂತ ಹೇಳ್ಬೋದು. ತಿಳಿಯಾಕತ್ತೈತಿ? ಇಂಥ ಮಾಲಿಕ್ಯೂಲ್ಸ್ ಇದ್ರೆ ಆ ಡೈ ಎಲೆಕ್ಟ್ರಿಕ್ಕಿಗೆ ನಾನ್ ಪೋಲಾರ್ ಡೈ ಎಲೆಕ್ಟ್ರಿಕ್ ಅಂತ ಕರೀತಾರೆ. ತಿಳಿತ್ರಿ? ದೇರ್ ಇಸ್ ನೋ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೆಂಟರ್. ಇಷ್ಟ. ಇದ್ರ ಸಿಗ್ನಿಫಿಕೆನ್ಸ್ ಏನೀಗ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಡೀಟೇಲ್ನ ಹೋಗಿ ಇದನ್ನ ತೊಗೊಂಡು ಹೋಗಿ ನಾವು ಹಿಂದಿನ ಚಾಪ್ಟರ್ನೊಳಗೆ ಕಲ್ತಿದ್ದು ಈ ಚಾಪ್ಟರ್ನೇ ಕಲ್ತಿದ್ದು ಲಿಂಕ್ ಮಾಡ್ಕೊಂತ ಹೋಗ್ತೀವಿ. ನಾವು ಹಿಂಗೇನ ಕಲ್ತೀವಿ, 1 ಮೈನಸ್ 1 ಪ್ಲಸ್ ಎರಡು ನಡು ಒಂದು ಸ್ವಲ್ಪ ಡಿಸ್ಟೆನ್ಸ್ ಏನಂತಾರೆ ಅದಕ್ಕೆ? ಡೈಪೋಲ್. ಎಲೆಕ್ಟ್ರಿಕ್ ಡೈಪೋಲದ ಎಕ್ಸಾಂಪಲ್ ಈಗಿತ್ತು. ಯಾವ್ಯಾವ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಇರ್ತಾವಲ್ಲ ಅದ್ರೊಳಗೆ ಇನ್ಬಿಲ್ಟ್ ಒಂದು ಡೈಪೋಲ್ ಇರ್ತೈತಿ, ಎಲೆಕ್ಟ್ರಿಕ್ ಡೈಪೋಲ್. ಇನ್ಬಿಲ್ಟ್ ಮೆಮೊರಿ ಎಷ್ಟೈತ್ಲೆ? ಹೊಸ ಫೋನ್ ತೊಗೊಂಡೆ ಅಂತಲ್ಲ ಅಂತ ಹಿಂಗೆ ಅಂತಿರ್ತಾರಲ್ಲ. ಇನ್ಬಿಲ್ಟ್ ಅಂದ್ರೆ ಅದ್ರ ಜೋಡಿನ ಬಂದಿದ್ದು. ಹ್ಞೂ ರೀ. ಸೊ ಇದಕ್ಕೆ ಇನ್ಬಿಲ್ಟ್ ಡೈಪೋಲ್ ಅಂತ ಕರಿಬೋದು ನಾವು. ಇನ್ಬಿಲ್ಟ್ ಡೈಪೋಲ್ ಇರ್ತೈತಿ ಅದ್ರಾಗ ಪೋಲಾರ್ನಾಗ. ಪೋಲಾರ್ ಡೈ ಎಲೆಕ್ಟ್ರಿಕ್ಸ್ನೊಳಗೆ ದೆರ್ ಈಸ್ ಅನ್ ಇನ್ಬಿಲ್ಟ್ ಎಲೆಕ್ಟ್ರಿಕ್ ಡೈಪೋಲ್ ಆ್ಯಂಡ್ ಇಫ್ ದೆರ್ ಈಸ್ ಅನ್ ಡೈಪೋಲ್ ಅದ್ರ ಜೋಡಿ ಅಸೋಸಿಯೇಟ್ ಆಗಿ ಇದನ್ನು ಬರ್ತೈತಿ. ಈಗಲ್ಲೇ ನಾವೊಂದು ಅದಕ್ಕೊಂದು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಏನದ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಅದು ಸಿಂಬಲ್ ಇತ್ತು ನೋಡ್ರಿ, ಪಿ ಈಸ್ ಈಕ್ವಲ್ಸ್ ಟು 2AQ. ನೆನಪೈತಿದೆ? ಹಾಂ. ಅಂದ್ರೆ ಪೋಲಾರ್ ಡೈಎಲೆಕ್ಟ್ರಿಕ್ಸ್ನೊಳಗೆ ಇನ್ಬಿಲ್ಟ್ ಡೈಪೋಲ್ ಐತಿ, ಪ್ಲಸ್ ಪ್ರತಿಯೊಂದು ಮಾಲಿಕ್ಯೂಲಿಗೆ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂತ ಇರುತ್ತೆ. ಎಲ್ಲೇ ಒಂದು ಕೆಲಸ ಮಾಡೋಣ, ಒಂದಿಷ್ಟು HCl ತಗೊಳ್ಳೋಣ. ಒಂದು ಮಾಲಿಕ್ಯೂಲ್ ಬೇಡ, ಒಂದಿಷ್ಟು HCl ತಗೊಂಡು ಅದ್ರಾಗ ಭಾಳಷ್ಟು HCl ಮಾಲಿಕ್ಯೂಲ್ಸ್ ಇರ್ತಾವೆ. ಲೈಕ್ ಇಲ್ಲೊಂದು HCl ಮಾಲಿಕ್ಯೂಲ್ ಐತಿ, H ಪ್ಲಸ್ Cl ಮೈನಸ್. ಇಲ್ಲೊಂದು ಐತಿ H ಪ್ಲಸ್ Cl ಮೈನಸ್. ಇಲ್ಲೊಂದು ಐತಿ H ಪ್ಲಸ್ Cl ಮೈನಸ್. ಹಿಂಗೆ ಸೊಟ್ಟ ಪಟ್ಟ ತೆಗೈತೆ. ಅವು ಅರೇಂಜ್ ಆಗಿರ್ತಾವ, ಲೈನ್ ಮಾಡಲೇ ಇಷ್ಟರು ಒಂದಲ್ಲೇ ಹಿಂಗೆ ಇರಂಗಿರೋದಿಲ್ಲ ರೀ. ಅವು ಹೆಂಗೆ ಅರೇಂಜ್ ಆಗಿರ್ತಾವೆ? ರ್ಯಾಂಡಮ್ ಆಗಿ ಅರೇಂಜ್ ಆಗಿರ್ತಾವೆ. ಇವೇನಿವು ಅಮೀಬಾ ಇವುಗಳೇನು ಏನಿವು ಮಾಲಿಕ್ಯೂಲ್ಸು. ಒಟ್ಟು HCl ಎಕ್ಸಾಂಪಲ್ HCl ಒಟ್ಟು ಮಾಲಿಕ್ಯೂಲ್ಸ್. ಎಂಥ ಮಾಲಿಕ್ಯೂಲ್ಸು? ಚಲೋ ಕ್ವಾಲಿಟಿ. ಎಂಥ ಮಾಲಿಕ್ಯೂಲ್ಸ್ ರೀ? ಪೋಲಾರ್ ಮಾಲಿಕ್ಯೂಲ್ಸ್. ಪೋಲಾರ್ ಡೈಎಲೆಕ್ಟ್ರಿಕ್ನೊಳಗಿನ ಮಾಲಿಕ್ಯೂಲ್ಸ್. ಹಾಂ, ಈಗ ಟ್ರೂ ಆರ್ ಫಾಲ್ಸ್ ಹೇಳ್ಬೇಕಾ? ದಿಸ್ ಮಾಲಿಕ್ಯೂಲ್ ಹ್ಯಾಸ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಎಸ್, ಟ್ರೂ. ಯಾಕಂದ್ರೆ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಸೆಂಟರ್ ಸ್ವಲ್ಪ ಡಿಸ್ಟೆನ್ಸ್ನೊಳಗಿರ್ತಾವೆ. ಅವಾಗ ನಾವು ಅದಕ್ಕೆ 2AQ ಫಾರ್ಮುಲಾ ಹಚ್ಚಿ ಈ ಒಂದು ಇದಕ್ಕೆ ನಾವು ಒಂದು ಇದನ್ನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು. ಆಮೇಲೆ ಆ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅನ್ನೋ ಇದು ಅಂತ್ರಿ ಅದು. ಹಾಂ, ಅದಕ್ಕೊಂದೇನೋ ಇದು ಇರುತ್ತಂತ. ಎಕಡಿಂದ ಎಕಡೆ ಇರ್ತೈತಿ? ನೆಗೆಟಿವ್ ಟು ಪಾಸಿಟಿವ್ ಇರ್ತೈತಿ. ಅವಸರವೇ ಅಪಾಯಕ್ಕೆ ಕಾರಣ. ನೆನ್ಬಿಟ್ಟು ಹೋಗ, ನೆಗೆಟಿವ್ ಇಂದ ಪಾಸಿಟಿವ್. ಈಗ ಅಂದ್ರೆ ಈ ಮಾಲಿಕ್ಯೂಲ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಹಿಂಗೆ ಡೈರೆಕ್ಷನ್, ಇದು ಹಿಂಗೆ, ಇದು ಹಿಂಗೆ, ಇದು ಹಿಂಗೆ. ಗೊತ್ತಾಯ್ತು? ಹ್ಞೂನ್ರಿ. ಹಾಂ, ಇಲ್ಲಿ ನಾನ್ ಪೋಲಾರ್ ಒಂದಿಷ್ಟು ನಾನ್ ಪೋಲಾರ್ ತಗೊಂಡ್ರೆ ಅವೆಲ್ಲ ಮಾಲಿಕ್ಯೂಲ್ಸ್ನೊಳಗೆ ಪಾಸಿಟಿವ್ ಎಲ್ಲಿ ಇರ್ತೈತಿ, ಅಲ್ಲೇ ನೆಗೆಟಿವ್ ಇರ್ತೈತಿ. ನಾಟ್ ಈಕ್ವಲ್ ಟು ಅಲ್ಲಿದೆ. ಈ ಸೈನ್ ಏನಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡು ಓವರ್ಲ್ಯಾಪ್ ಆಗ್ಯಾವ ಅಂತ ಹೇಳಿ ಬೇರೆ ಬೇರೆ ಟೈಪ್ ಇಂಡಿಕೇಟ್ ಮಾಡಿದ್ರೆ ನಾ ಸಿಂಪಲ್ ಆಗಿ ಅರ್ಥ ಮಾಡ್ಸಕ್ಕೆ ಹಿಂಗೆ ಇವು ಎರಡು ಓವರ್ಲ್ಯಾಪ್ ಆಗಿದ್ದಕ್ಕೆ ಈಗ ನಾ ಒಂದು ಹೇಳ್ತೀನಿ. ಇನ್ ಕೇಸ್ ಆಫ್ ನಾನ್ ಪೋಲಾರ್ ಡೈ ಎಲೆಕ್ಟ್ರಿಕ್ಸ್ ಈಚ್ ಮಾಲಿಕ್ಯೂಲ್ ಹ್ಯಾಸ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಫಾಲ್ಸ್. ಹ್ಞೂನ್ರಿ. ಈಗ ನೆಕ್ಸ್ಟ್ ಇದು ಇಂಪಾರ್ಟೆಂಟ್. ಈಗ ಇವು ಎರಡು ನೋಡು ಡಿಫರೆನ್ಸ್ ಗೊತ್ತಾಗ್ತಿ. ಈಗ ಇದರ ಪಾಸಿಟಿವ್ ನೆಗೆಟಿವ್ ಸೆಂಟರ್ ನೋಡು ಡಿಸ್ಟೆನ್ಸ್ ಇರ್ತೈತಿ, ಅದಕ್ಕೆ ಪೋಲಾರ್ ಅಂತ ಹೇಳ್ತಾರೆ. ಈಚ್ ಮಾಲಿಕ್ಯೂಲಿಗೆ
ಒಂದು ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕರಿಬೋದು ನಾವು. ಪ್ರತಿಯೊಂದು ಮಾಲಿಕ್ಯೂಲಿಗೆ ಅದರದೇ ಆದಂತಹ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂತ ಇರುತ್ತೆ, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಈಚ್ ಮಾಲಿಕ್ಯೂಲ್ಗೆ. ಈ ಕಡೆ ಬಂದ್ರೆ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೆಂಟರ್ ಓವರ್ಲ್ಯಾಪ್, ದರ್ ಇಸ್ ನೋ ಡಿಸ್ಟೆನ್ಸ್. ಪ್ರತಿಯೊಂದು ಮಾಲಿಕ್ಯೂಲ್ಗೆ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಇಲ್ಲ, ಇನ್ಬಿಲ್ಟ್ ಎಲೆಕ್ಟ್ರಿಕ್ ಡೈಪೋಲ್ ಇದರೊಳಗೆ ಇಲ್ಲ. ಇಷ್ಟು ಗೊತ್ತಾತ? ಈಗ ನೋಡ್ರಿ ಇಂಟ್ರೆಸ್ಟಿಂಗ್ ಏನಂದ್ರೆ ಪಿ ಅದರ ಸಿಂಬಲ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್, ಹೌದ್ರಿ? ನಾ ಈಗ ಏನು ಮಾಡ್ತೀನಿ, ಈ ಪೋಲಾರ್ ಡೈಎಲೆಕ್ಟ್ರಿಕ್ ಅಂತ ತೊಗೊಂಡಿವಿಲ್ಲ, ಇದ್ರದ್ದು ಪಿ ನೆಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾ. ಶೇಂಗಾ ಪೀನಟ್ ಅಲ್ಲ, ಪಿ ನೆಟ್ ಟೋಟಲ್ ನೆಟ್ ಮ್ಯಾಗ್ನೆಟಿಕ್ ನೆಟ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಅದು ಎಮ್ ನೆಟ್ ಅಂತ ಮತ್ತೆ ಬರ್ತೈತೆ ಮುಂದೆ. ಸೊ ಹಿಂಗೆ ನೆಟ್ ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟನ್ನು ನಾವಿಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಏನಂದ್ರೆ, ಒಂದು ಕೆಲಸ ಮಾಡೋಣ್ರಿ, ಆರಾಮಾಗಿ. ಇಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಅದಾವೆ ರೈಟ್ ನಾವು? 4. ಅಟ್ಲೀಸ್ಟ್ ನಮ್ಮ ಕಣ್ಣಿಗೆ ಜಾಸ್ತಿ ಇರ್ತಾವೆ, ಭಾಳ ಜಾಸ್ತಿ ಇರ್ತಾವೆ, ಇನ್ನೂ 1000 lakhs ಇರ್ತಾವೆ, ಭಾಳಷ್ಟು ಇರ್ತಾವೆ. 4 ಅದಾವಿಲ್ರಿ. ಹಂಗೆ ನಾವು ಇಮ್ಯಾಜಿನ್ ಮಾಡೋಣ, ಇದ್ರೊಳಗೆ 4,000 ಅದಾವೆ. ಆ್ಯಕ್ಚುಲಿ ಒಂದೊಂದು 1,000 ರೆಪ್ರೆಸೆಂಟ್ ಮಾಡ್ತಾವಂತ. 4,000 ಮಾಲಿಕ್ಯೂಲ್ಸ್ ಇದ್ದಾಗ ನಾವೇನು ಮಾಡೋಣ, ಪೇಷನ್ಸ್ಲಿ ಒಂದು ದಿವಸ ಟೈಮ್ ಇಟ್ಕೊಂಡು ವಿ ವಿಲ್ ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಆಫ್ ಈಚ್ ಮಾಲಿಕ್ಯೂಲ್. ಅಂದ್ರೆ 4,000 ವ್ಯಾಲ್ಯೂಸ್ ಬಂದು ಅವನಿಷ್ಟು ನಾವೀಗ ಆ್ಯಡ್ ಮಾಡಿದ್ರೆ ದಟ್ ಈಸ್ ಪಿ ನೆಟ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಅದರ ವ್ಯಾಲ್ಯೂ ಬರ್ತೈತಿ 0 ಅಂತಾರೆ. ಹಂಗೆ ಸರ್ ಸುಳ್ಳು. ಇದು ಸ್ವಲ್ಪ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಇರ್ತದೆ ಸರ್, ಪ್ಲಸ್ ಹಂಗೆ 4,000 ಕೂಡಿಸಿದ್ರೆ ಜಗ್ಗಬೇಕಲ್ಲದ 0 ಆಗ್ತೈತಿ. ಯಾಕೆ 0 ಆಗ್ತದೆ ಗೊತ್ತಾ? ಈ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟು ವೆಕ್ಟರ್ ಕ್ವಾಂಟಿಟಿ ಆಗಿದ್ದಕ್ಕೆ ಡೈರೆಕ್ಷನ್ ಇರ್ತದಲ್ಲ. ಈ 4,000 ಒಳಗೆ ಎಲೆಕ್ಟ್ರಿಕ್ ಡೈಪೋಲ್ ಇದ್ದಿದ್ದಾಗ ನಿಮ್ಗೆ ಹೆಂಗೆ ಸಿಗ್ತಾವಂದ್ರೆ, ಪ್ರತಿಯೊಂದು ಎಲೆಕ್ಟ್ರಿಕ್ ಡೈಪೋಲಿಗೆ ಅದರ ಅಪೋಸಿಟ್ ಡೈರೆಕ್ಷನ್ ಒಳಗೆ ನೆಗೆಟಿವ್ ಪಾಸಿಟಿವ್ ಅರೇಂಜ್ ಆಗಿ ಇವು ಎರಡನ್ನೂ ಕೂಡಿಸಿದಾಗ 0 ಆಗೋ ಹಂಗೆ ಇನ್ನೊಂದು ಯಾವ್ದಾರು ಇದ್ದೇ ಇರ್ತದೆ ಎಲ್ಲರೂ. ಹ್ಞೂ. ಪ್ಲೆಂಟಿ ಆಫ್ ಪೋಲಾರ್ ಡೈಎಲೆಕ್ಟ್ರಿಕ್ ಮಾಲಿಕ್ಯೂಲ್ಸ್. ಅದು ಪೋಲಾರ್ ಮಾಲಿಕ್ಯೂಲ್, ಇದು ಪೋಲಾರ್ ಡೈಎಲೆಕ್ಟ್ರಿಕ್. ಈಚ್ ಮಾಲಿಕ್ಯೂಲ್ ಇಸ್ ಕಾಲ್ಡ್ ಆಸ್ ಪೋಲಾರ್ ಮಾಲಿಕ್ಯೂಲ್. ಇವು ಜಗ್ಗಷ್ಟು ಪೋಲಾರ್ ಮಾಲಿಕ್ಯೂಲ್ಸ್ ಇದ್ದಾಗ ಅವುಗಳ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅನ್ನು ನಾವು ಆಡ್ ಮಾಡ್ಕೊಂತ ಹೋದಾಗ ನೆಟ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ವಿಲ್ ಬಿಕಮ್ 0 ಬಿಕಾಸ್ ಆಲ್ ದ ಮಾಲಿಕ್ಯೂಲ್ಸ್ ಆರ್ ರ್ಯಾಂಡಮ್ಲಿ ಓರಿಯೆಂಟೆಡ್. ಅರೇಂಜ್ಮೆಂಟ್ ಅವು ಸಿಕ್ಕಂಗೆ ಎಲ್ಲಿ ಬೇಕಲ್ಲ ಅದಾವ. ಅದಕ್ಕೆ ಯಾವ್ದ್ರದ್ದು ಒಂದು ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಹಿಂಗೆ ಅಪ್ವರ್ಡ್ಸ್ ಹೊಂಟೈತಂದ್ರೆ ಅದ್ರ ಮೇಲೆ ಒಂದು ಮಾಲಿಕ್ಯೂಲ್ ಇರುತ್ತೆ KO ಅಂತ ಹೇಳಿ, ಡೌನ್ವರ್ಡ್ಸ್ ಎರಡು ಕೂಡಿಸಿ ಏನಾಯ್ತು 0. ಹಂಗೆ ಎಲ್ಲರ ಒಂದು ಕಡೆ ಇನ್ನೊಂದು ಇದ್ದೇ ಇರ್ತೈತಿ. ಸೊ ಪಿ ನೆಟ್ ಏನಾತ್ರಿ? ಹಾಂ. ಈಗ ಒಂದು ಕ್ವಶನ್ ಕೇಳ್ತೇನೆ, ಯಾರು ಹೇಳ್ತಾರೆ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ನೊಳಗೆ ಪಿ ನೆಟ್ ಏನು? ಈ ಕ್ವಶನ್ ಕೇಳೋದ ತಪ್ಪು ಸರ್ ನೀವು. ಅಲ್ಲೇ ಪ್ರತಿಯೊಂದಕ್ಕೂ ಪಿ ವ್ಯಾಲ್ಯೂ 0 ಇರುತ್ತೆ. ಪ್ರತಿಯೊಂದಕ್ಕೂ ಎಷ್ಟು ಇದೆ ಟೋಟಲ್ ಹೇಳ್ರಿ ನಮ್ಗೆ ನೀವು. ಹೌದಿಲ್ರಿ? ಮಜಾ ಏನಾದ ಹಂಗಾರೆ ಇದು ಸಿಮಿಲಾರಿಟಿ ಬಂತು. ಇವನ್ ದೋ ದೇರ್ ಆರ್ 2 kinds ಆಫ್ ಡೈಎಲೆಕ್ಟ್ರಿಕ್ಸ್, ಪೋಲಾರ್ ನಾನ್ ಪೋಲಾರ್. ಅದ್ರ ಸ್ಟ್ರಕ್ಚರ್ ಒಳಗೆ ಬೇರೆ ಬೇರೆ ಇದ್ರು, ಇದ್ರೊಳಗೆ ಇನ್ಬಿಲ್ಟ್ ಡೈಪೋಲ್ ಇದ್ರು, ಇದಕ್ಕೆ ಹೋಗಿ ನಾವು ಒಂದು ಮಾತು ಹೇಳ್ಬೋದು, ಅದ್ರೊಳಗೆ ಡೈಪೋಲ್ ಇಲ್ಲ ಆ ಮಾತು ಬೇರೆ, ನಿನ್ನೊಳಗೆ ಇದ್ದು ಉಪಯೋಗ ಇಲ್ಲ. ಟೋಟಲ್ ಮಾಡಿ 0 ಆಗೈತಲ್ಲೇ, ಅವ್ರದ್ದು 0 ನಿಮ್ದು 0 KO ಅಂತ ಅನ್ಬೋದು ನಾವು ಇದಕ್ಕೆ ಹೋಗಿ. ಹ್ಞೂ ರೀ. ಅವಾಗ ಇದು ಚಿಂತೆಗಳು, ಹೌದಲ್ಲ ಮತ್ತೇನು ಮರ್ಯಾದೆ ಉಳಿಕೊಂಡು ಅಂತ. ಅವಾಗ ಇದಕ್ಕೇನೋ ನ್ಯೂಸ್ ಬರ್ತೈತಿ, ಇಲ್ಲಲೇ ನೀವಿಬ್ಬರನ್ನು ತೊಗೊಂಡು ಹೋಗಿ ಎಲೆಕ್ಟ್ರಿಕ್ ಫೀಲ್ಡ್ನಾಗ ಇಡ್ತಾರಂತೀಗ ಅಂತ ಅಂದ್ಕೊಳ್ಳಿ. ಹಾಂ, ಮೋಸ್ಟ್ಲಿ ಅವಾಗ ನನಗೆ ಅವ್ರಿಗೆ ಡಿಫ್ರೆನ್ಸಸ್ ಬರ್ತಾವ ಅಂತ ವೇಟ್ ಮಾಡ್ತೈತಿ. ಯಾವುದು? ಪೋಲಾರ್ ಡೈಎಲೆಕ್ಟ್ರಿಕ್. ಈ ಸದ್ಯ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ ಇನ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇದನ್ನು ತೊಗೊಂಡು ಹೋಗಿ ಎಲೆಕ್ಟ್ರಿಕ್ ಫೀಲ್ಡ್ನಾಗ ಇಡ್ತಾರೆ. ಇದು HCl ಮಾಡ್ಯಾರ ಅಂತ ಕೊರಡಸ್ಟರ್. ಏ ಉತ್ತರ ಮಾತಾಡಿದೆ ಸರ್, ಗಂಟೆ ಏನು ಹೋಗೋದೈತೆ ನಮ್ದು. HCl ಮಾಡ್ಯಾರ ಅಂತ ಕೊರಡಸ್ಟರನ್ನ ಇದನ್ನು ತೊಗೊಂಡು ಹೋಗಿ ನಾನು ಏನು ಮಾಡ್ತೀನಿ, ಈ ರೂಮ್ನಾಗ ನಾವು ಅವಾಗ ಇದನ್ನು ಮಾಡ್ತಿರ್ತೀವಿ ನೋಡ್ರಿ. ಪಾಸಿಟಿವ್ ಚಾರ್ಜ್ ಈ ಕಡೆ ನೆಗೆಟಿವ್ ಚಾರ್ಜ್ ಮಾಡಿರ್ತೀವಿ. ಪ್ರತಿ ಸರ್ತಿ ನಾವು ಬಂದಾಗ ಅದನ್ನು
ಚಾರ್ಜ್ ಕ್ರಿಯೇಟ್ ಮಾಡಿ ಹೋಗಿರ್ತೀನಿ, ನೀವು ಹರಡಿಸ್ಬಿಡ್ತೀರ ಅದು. ಇಲ್ಲ ಸರ್, ನಾವು ಮೇಂಟೈನ್ ಮಾಡಿರ್ತೀವಿ, ಗಾಳಿಗೆ ಹೋಗ್ಬಿಡ್ತಾವ್ರಿ ಸರ್ ಸರ್, ಇಲ್ಲಿ ಫ್ಯಾನ್ ಹಚ್ಚಿಟ್ಟಾರಲ್ಲ. ಓಕೆ, ಸೊ ಅದಕ್ಕೆ ನಾವೇನು ಮಾಡಿ ಡೋರ್ ಹಾಕ್ಬಿಟ್ಟು ಈ ಕಡೆಯಿಂದ ಹೋಗ್ಬಾರ್ದವ ಅಂತ ಕಿಟಕಿ ಒಂದು ಹಾಕ್ಬೇಕಾಯ್ತು. ಆಮೇಲೆ ಹಾಕೋಣ ಹೋಗ್ಬೇಡಿ. ಈ ಕಡೆ ಪಾಸಿಟಿವ್ ಚಾರ್ಜ್ ಮಾಡಿ, ಈ ಕಡೆ ನೆಗೆಟಿವ್ ಚಾರ್ಜ್ ಮಾಡಿ, ಇಲ್ಲಿ ಇವು ಹೋಗ್ತಿರ್ತಾವೆ ಹಿಂಗೆ. ಹಾಂ, ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರುವಂಥ ಒಂದು ಸ್ಟ್ರಾಂಗ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ನೊಳಗೆ ನಮ್ಮ HCl ಇಟ್ಟು ಇದರ ಒಳಗೆ ಏನು ಬದಲಾವಣೆ ಆಗ್ತಾವಂತ ಸ್ಟಡಿ ಮಾಡ್ತೀವಿ ನಾವು. ಏನು ಎದಕ್ಕೆ ಬೇಕಾಯ್ತು ಹೇಳ್ತಾರೆ ಇಷ್ಟೆಲ್ಲ ಮಾಡೋದು? ಇನ್ನು ತೊಗೊಂಡು ಹೋಗಿ ಎಲೆಕ್ಟ್ರಿಕ್ ಫೀಲ್ಡ್ನಾಗ ಇಟ್ಟು ಅದ್ರಾಗೇನು ಹೇಳಿದ್ನಲ್ಲ, ಇದು ಹೋಗಿ ಕೆಪಾಸಿಟರ್ಗೆ ಕನೆಕ್ಟ್ ಆಗ್ತದೆ. ನೆಕ್ಸ್ಟ್ ಕೆಪಾಸಿಟರ್ದು ಕೆಪಾಸಿಟನ್ಸನ್ನು ಎನ್ಹ್ಯಾನ್ಸ್ ಮಾಡೋಕ್ಕೆ ಇದ್ರದ್ದು ಒಂದು ರೋಲ್ ಐತಿ. ಈ ಎದ್ರದ್ದು ಡೈಎಲೆಕ್ಟ್ರಿಕ್ದು, ಅದು ಪೋಲಾರ್ ಆಗಿರಲಿ ನಾನ್ ಪೋಲಾರ್ ಆಗಿರಲಿ, ಎರಡದು ಒಂದು ರೋಲ್ ಐತದ ಬಗ್ಗೆ ಹೇಳ್ತೀನಿ. ಹ್ಞೂ ರೀ, ಈಗ ಏನು ಮಾಡೋಕೆ ನಾವು? ಹಾಂ, ಇದನ್ನ ಒಂದು ಎಲೆಕ್ಟ್ರಿಕ್ ಫೀಲ್ಡ್ನೊಳಗೆ ಇಟ್ಟು ಏನಾಗುತ್ತೆ ಅಂತ ನೋಡ್ಬೇಕು ನಾವು. ಸೊ ಇನ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ವಾಟ್ ಈಸ್ P ನೆಟ್? ಇದನ್ನ ನೆನ್ಬಿಟ್ಕೊಂಡಿರ್ರೆ. ಎಲೆಕ್ಟ್ರಿಕ್ ಫೀಲ್ಡ್ ಇರ್ಲಾರ್ದಾಗ ನೆಟ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಪೋಲಾರ್ ಎಲೆಕ್ಟ್ರಿಕ್ಸ್ನೊಳಗೂ 0 ಬಂದಿತ್ತು, ನಾನ್ ಪೋಲಾರ್ನೊಳಗೂ 0 ಬಂದಿತ್ತು. ಹೌದ್ರಿ? ಹಾಂ. ಸೊ ಈಗ ನಾ ಇದನ್ನ ಎಲೆಕ್ಟ್ರಿಕ್ ಫೀಲ್ಡ್ನೊಳಗೆ ಇಡ್ತೀನಿ. ಸೊ ಇದು ಇಲ್ಲೇ ಇರಲಿ, ಎಲೆಕ್ಟ್ರಿಕ್ ಫೀಲ್ಡ್ನ ತೊಗೊಂಬರೋಣ ಅಂತ. ಸೊ ಪಾಸಿಟಿವ್ ನೆಗೆಟಿವ್ ಆ ಕಡೆ ಈ ಕಡೆ ಅರೇಂಜ್ ಮಾಡಿ ಹಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ನೀವಾರ. ಓಕೆ, ಸೊ ಹಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಹಾಕಿವಿ ಅಂತ ತಿಳ್ಕೊರಿ. ಹ್ಞೂ ರೀ. ಇಲ್ಲಿ ಏನಾಗ್ತೈತೆ ಅಂದ್ರೆ ಈ ಮಾಲಿಕ್ಯೂಲ್ಸ್ ಒಳಗೆ ಒಂದು ಸ್ವಲ್ಪ ಬದಲಾವಣೆಗಳು ಕಂಡು ಬರ್ತಾವೆ. ಹ್ಞೂ ರೀ. ಈಗ ಲೈಕ್ ನಾ ಕ್ಲಾಸ್ನೊಳಗೆ ಇದ್ದಾಗ, ಅಥವಾ ನಾನು ಅಂತಾರೆ ಯಾವ್ದೋ ಟೀಚರ್ ಕ್ಲಾಸ್ನೊಳಗೆ ಇದ್ದಾಗ ಒಂದು ಇರ್ತೈತಿ ಸಿಚುವೇಶನ್. ಹೊರಗೆ ಹೋದ ಕೂಡಲೇ ಎಷ್ಟು ಡೈಎಲೆಕ್ಟ್ರಿಕ್ ಮಾಲಿಕ್ಯೂಲ್ಸ್ ಇರ್ತಾವಲ್ಲ, ಅವು ರ್ಯಾಂಡಮ್ ಓರಿಯೆಂಟ್ ಆಗಿ, ಅಂದ್ರೆ ನಾ ಏನು ಟ್ರೈ ಮಾಡತ್ತೀನಿ, ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಒಂದು ರೀತಿ, ಎಲೆಕ್ಟ್ರಿಕ್ ಫೀಲ್ಡ್ ಇರ್ಲಾರ್ದಾಗ ಒಂದು ರೀತಿ ಇರ್ತೈತೆ ನೋಡ್ರಿ. ಸೊ ಇರ್ಲಾರ್ದಾಗ ನೋಡಿದ್ವಿ, ಇದ್ದಾಗ ಏನಾಗ್ತೈತಿ ಇದ್ರೊಳಗೆ ಚೇಂಜಸ್ ಏನಾಗ್ತಾವ ಅಂತ ಅಬ್ಸರ್ವ್ ಮಾಡ್ಬೇಕು ನಾವು. ನೋಡೋಣಂತ. ಹಾಂ, ಆಮೇಲೆ ನಾನ್ ಪೋಲಾರ್ ಆಮೇಲೆ ಬರೋಂಥವ್ರು. ಸೊ P ನೆಟ್ ಆಗಲೇ ಏನಿತ್ತು? ಈಸ್ ಈಕ್ವಲ್ ಟು 0 ಇನ್ ದ ಆಬ್ಸೆನ್ಸೋ ಇನ್ ಪ್ರೆಸೆನ್ಸೋ? ಹಾಂ, ಇದು ನೆನ್ಬಿಟ್ಕೋಕೆ. ಸೊ ಇಷ್ಟಾದ್ಮೇಲೆ ಈಗ ಇಲ್ಲೇನಾತಂದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಹಾಕಿವಿ ಅಂದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿನ ಹಿಂದೆ ಪಾಸಿಟಿವ್ ಚಾರ್ಜಸ್ ಇರ್ತಾವ. ಹೌದ್ರಿ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿನ ಮುಂದೆ ಇರ್ತಾವ ಅಂದ ತಕ್ಷಣ ಈ ಮಾಲಿಕ್ಯೂಲ್ಸ್ ಒಳಗೆ ಫಸ್ಟ್ ಈ ಮಾಲಿಕ್ಯೂಲ್ ತಗೊಳ್ಳೋಣ ನಾವು. ಇದು ತನ್ನನ್ನು ತಾನು ಓರಿಯೆಂಟ್ ಮಾಡ್ಕೊತೈತಿ, ಈಗ ಚೇಂಜ್ ಆಗ್ತೈತೆ ಅದರದ್ದು ಓರಿಯೆಂಟೇಷನ್. ಸೊ ಈಗ ಲೈಕ್ ಏನಾಗ್ತದೆ ಅಂದ್ರೆ ಇದು ಪಾಸಿಟಿವ್ ಹೋದಲ್ರಿ, ಈಗ ಈ ಮಾಲಿಕ್ಯೂಲ್ನಾಗಿನ ಪಾಸಿಟಿವ್, ದಿಸ್ ವಿಲ್ ಗೆಟ್ ರಿಪೆಲ್ಡ್ ಬೈ ದ ಪಾಸಿಟಿವ್ ಚಾರ್ಜಸ್ ಆ್ಯಂಡ್ ವಿಲ್ ಗೆಟ್ ಅಟ್ರಾಕ್ಟೆಡ್ ಬೈ ನೆಗೆಟಿವ್ ಚಾರ್ಜ್. ಹಂಗಾರೆ ಹೇಳ್ಬೋದು ನಾವು. ಅಥವಾ ಪಾಸಿಟಿವ್ ಚಾರ್ಜ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್, ನೆಗೆಟಿವ್ ಚಾರ್ಜ್ ಎಕ್ಸ್ಪೀರಿಯನ್ಸಸ್ ಇನ್ ದ ಫೋರ್ಸ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಅವಾಗ ಇದು ಹೊಳ್ಳಿ ಹೆಂಗೆ ನಿಂದಿರ್ತೈತೆ ಅಂದ್ರೆ ಅಳ್ಕಿಸ್ಬೇಕಾಗ್ತದೆ, ನಾ ಹಿಂಗೆ ನಿಂತು ಬಿಡ್ತೈತಿ. ಅಟೆನ್ಷನ್ ಅಂತ ಅಂದ್ಕೊಂಡು ಇಷ್ಟು ಹಿಂಗೆ ಹೊಳಿರ್ತೈತೆ ಹಂಗೆ. ಸೊ ಈ ಕಡೆ ನಾವು ಈಗ ಇದು ಪಾಸಿಟಿವ್ ಈ ಸೈಡ್, ನೆಗೆಟಿವ್ ಈ ಸೈಡ್. ಸೊ ಇದ್ರದ್ದು ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಡೈರೆಕ್ಷನ್ ನೆಗೆಟಿವ್ ಟು ಪಾಸಿಟಿವ್. ನೆಕ್ಸ್ಟ್ ಈ ಮಾಲಿಕ್ಯೂಲ್ ಇದ್ರೊಳಗೂ ಹಂಗಾಗಿ ನೆಗೆಟಿವ್ ಪಾಸಿಟಿವ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಡೈರೆಕ್ಷನ್ ತಿಳಿಯಾಕೆ ಹತ್ತೈತಿ. ಆಲ್ ದ ಮಾಲಿಕ್ಯೂಲ್ಸ್ ವಿಲ್ ಅರೇಂಜ್ ದೆಮ್ಸೆಲ್ವ್ಸ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಸೊ ಅವಾಗ ಏನಾಯ್ತು ಹೇಳ್ರಿ, ಈಗ ನೌ ಇಫ್ ವಿ ಕ್ಯಾಲ್ಕುಲೇಟ್ ದ ನೆಟ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್, ವಿಲ್ ಇಟ್ ಬಿ 0? ಇಟ್ ವಿಲ್ ನಾಟ್ ಬಿ ಈಕ್ವಲ್ ಟು 0. ಹ್ಞೂ ರೀ. ಆಮೇಲೆ ಇಲ್ಲೇನು ಎಲೆಕ್ಟ್ರಿಕ್ ಫೀಲ್ಡ್ ನಾವು ಹಾಕಿವಲ್ಲ, ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಾಕಿವಲ್ಲ, ಆ ಎಲೆಕ್ಟ್ರಿಕ್ ಫೀಲ್ಡು ಈ ಡೈ ಎಲೆಕ್ಟ್ರಿಕ್ಕಿಗೆ ಎಕ್ಸ್ಟರ್ನಲ್ಲೋ ಏನು ಇಂಟರ್ನಲ್ಲೋ? ಎಕ್ಸ್ಟರ್ನಲ್, ಹೊರಗಿನ ಹೋದ್ರೆ ಇದು ಬಾಹ್ಯ. ಇದು ನೆನ್ಬಿಟ್ಟು ಬರ್ರಿ, ಇಂಟರ್ನಲ್ ಅಂತ ಒಂದು ಬೇರೆ ಬರ್ತದೆ. ಈಗ ಅದ್ರ ಬಗ್ಗೆ ಹೇಳಕ್ ಹೊಂಟೀನಿ. ಅದಕ್ಕಿಂತ ಮೊದಲು ನಾವು ಇದು ಹಾಳಾಗತ್ತೈತಿ ನನ್ನ ಕಡೆ ಯಾರು ನೋಡೋ ಇದೊಂದು ಸ್ವಲ್ಪ ಮಾತಾಡ್ಬಿಡೋಣ. ಯಾವುದಿದು? ನಾನ್ ಪೋಲಾರ್. ನಾನ್ ಪೋಲಾರ್ನಾಗ ಎಲೆಕ್ಟ್ರಿಕ್ ಡೈಪೋಲ್ ಇನ್ಬಿಲ್ಟ್ ಇಲ್ಲೇ ಇಲ್ಲ, ಎಲೆಕ್ಟ್ರಿಕ್ ಡೈಪೋಲು ಇಲ್ಲ. ಪ್ರತಿಯೊಂದು ಮಾಲಿಕ್ಯೂಲ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ 0, ಉಷ್ಟು ಕೂಡಿಸಿದ್ರು ಅಂತ ಇತ್ತು. ಯಾವಾಗ? ಇನ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಮತ್ತೆ ಇದನ್ನು ತಗೊಂಡು ಹೋಗಿ ನಾವು ಎಲ್ಲಿ ಇಡ್ತೀವಿ?
ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಇಡ್ತೀವಿ. ಈಗೇನಾಗ್ತಿತ್ತು ಅಂದ್ರೆ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಸೆಂಟರ್ ಇದ್ರಾಗ ಏನು ಕೋಯಿನ್ಸೈಡ್ ಆಗಿರ್ತಾವಲ್ಲ, ಓವರ್ಲ್ಯಾಪ್ ಆಗಿರ್ತಾವಲ್ಲ, ಅವು ಜಗ್ಗಲ್ಪಡ್ತಾವೆ. ಈಗ ಜಗ್ಗಲ್ಪಡ್ತಾವ, ದೇ ವಿಲ್ ಬಿ ಪುಲ್ಡ್ ಲೈಕ್ ಸಾರಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಹೊಂಟವ ಅಂದ್ರೆ ಮುಂದೇನೈತಿ, ಹಿಂದೆ ಏನಿರ್ತೈತಿ ಇಲ್ಲಿ. ಅವಾಗ ಇದರೊಳಗಿರುವಂಥ ಪಾಸಿಟಿವ್ ಚಾರ್ಜ್ ಇಟ್ ವಿಲ್ ಬಿ ರಿಪೆಲ್ಡ್ ಬೈ ದೀಸ್ ಪಾಸಿಟಿವ್ ಆ್ಯಂಡ್ ಅಟ್ರಾಕ್ಟೆಡ್ ಬೈ ದೋಸ್ ನೆಗೆಟಿವ್. ಅಂದ್ರೆ ಅದ್ರೊಳಗೆ ಅವು ಸೆಂಟರ್ಸು ದೂರ ದೂರ ಇದ್ದಿದ್ದಿಲ್ಲ, ಆಗ್ತಾವೆ. ಈಗ ಹಿಂಗೆ ಜಗ್ಗಿ ಇಡ್ತಾರ ಅವನು, ತಿಳಿತನು ಅಂದ್ರೆ ಅವಾಗ ಆ ನಾನ್ ಪೋಲಾರದ ಅಸ್ತಿತ್ವನ ಹೋಗ್ಬಿಡ್ತೈತಿ. ಅದ್ರ ಹೆಸರು ನಾನ್ ಪೋಲಾರ್ ಇತ್ತು. ಇದಕ್ಕೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೆಂಟರ್ ಎರಡು ಕೋಯಿನ್ಸೈಡ್ ಆಗ್ಯಾವು ಅಂತ. ಸೊ ಈಗೇನಾಗ್ಬಿಡ್ತೈತಿ, ಪಾಸಿಟಿವ್ ಈ ಕಡೆ, ನೆಗೆಟಿವ್ ಈ ಕಡೆ. ಒಂದು ಇದು ಬಂತು ಅದಕ್ಕೆ ಫಸ್ಟ್ ಟೈಮ್ ಅದರ ಜನ್ಮದಾಗ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಕಂಡಿತದ. ನನಗೂ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಬಂತಲ್ಲ ಅಲ್ಲೇ ಅಂತದ, ತಿಳಿತಿಲ್ರಿ. ನಾನು ನಾನ್ ಪೋಲಾರ್, ನನಗೆ ಆ್ಯಕ್ಚುಲಿ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇರಂಗಿಲ್ಲ, ಇರಬಾರ್ದು. ಎಲೆಕ್ಟ್ರಿಕ್ ಫೀಲ್ಡ್ನಾಗ ತೊಗೊಂಡು ಹೋಗಿ ಇಟ್ಟು ಕೂಡ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಬಂದು ನನಗೂ ಮರ್ಯಾದೆ ಕೊಡ್ತಾರ ಬಂದು ನನಗೂ ಈಗ ಅಂತದ್ರ ವಿಚಾರ. ಹ್ಞೂ ರೀ. ಸೊ ಇದರಾಗ ನೆಗೆಟಿವ್ ಪಾಸಿಟಿವ್ ಇದಕ್ಕೊಂದು ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಬಂತು. ನೀವು ಸ್ವಲ್ಪ ಈಗ ಲಕ್ಷ ಕೊಟ್ಟು ಎಚ್ಚರಿದ್ರಿ ಅಂತಿಕೋರಿ, ನಿಮಗೆ ಈ ಒಂದೇನೋ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬೇಕು. ಮತ್ತು ಎರಡು ಸೇಮ ಪಿ ನೆಟ್ ನಾಟ್ ಈಕ್ವಲ್ ಟು 0, ಪಿ ನೆಟ್ ನಾಟ್ ಈಕ್ವಲ್ ಟು 0. ಇನ್ ದ ಅಬ್ಸೆನ್ಸ್ ಇದಕ್ಕೆ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ಗಳು ಇದ್ರೂ ಇಲ್ಲಾರ್ದಂಗೆ ಆಗಿತ್ತು. ನೆಟ್ ತಗೊಂಡಾಗ 0 ಆಗಿತ್ತು, ಇದಕ್ಕೆ ಇದ್ದಿದ್ದೇ ಇಲ್ಲ, ಅವಾಗ ಪಿ ನೆಟ್ 0 ಆಗಿತ್ತು. ಎಲೆಕ್ಟ್ರಿಕ್ ಫೀಲ್ಡ್ನಾಗ ಇಟ್ಟುಕೂಳೆ ಈಗ ಹೆಂಗಂದ್ರೆ ಇವ್ರಿಬ್ರು ಮಾತಾಡ್ಕೊಂತಿರ್ತಾರೆ, ನಮ್ಮನ್ನ ಎಲೆಕ್ಟ್ರಿಕ್ ಫೀಲ್ಡ್ನಾಗ ಇಟ್ಟರೆ ಯಾರಂತ ಯಾರಿಗೂ ಹೇಳಕ ಬರಂಗಿಲ್ಲ. ಹೌದಲ್ರಿ, ದೇ ಲುಕ್ ಸೇಮ್. ಇನ್ ದ ಅಬ್ಸೆನ್ಸ್ ಎರಡಕ್ಕೂ ಡಿಫರೆನ್ಸ್ ಇರುತ್ತೆ. ಇಲ್ಲಿ ನಿಮಗೆ ಡೈಪೋಲ್ ಕಾಣಿಸ್ತಾವ, ನೆಟ್ ಡೈಪೋಲ್ ಮೊಮೆಂಟ್ 0 ಬರ್ತೈತಿ, ಬಟ್ ಡೈಪೋಲ್ ಕಾಣ್ತಿರ್ತಾವ, ಇದ್ರಾಗ ಓವರ್ಲ್ಯಾಪ್ ಆಗಿರ್ತಾವ. ಬಟ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸಾಕ್ಟ್ಲಿ ಸೇಮ್ ಬಿಹೇವ್ ಮಾಡ್ತಾವ ಈಗ. ಹ್ಞೂ ರೀ. ಈಗ ಈ ನಾನ್ ಪೋಲಾರ್ ಡೈ ಎಲೆಕ್ಟ್ರಿಕ್ಕಿಗೆ ಇಲ್ಲಿ ನಾವು ಹಾಕಿದಂಥ ಎಲೆಕ್ಟ್ರಿಕ್ ಫೀಲ್ಡ್ ಎಂತಹ ಎಲೆಕ್ಟ್ರಿಕ್ ಫೀಲ್ಡ್? ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಒಂದೇನೋ ಹೇಳಕ್ ಹೊಂಟೇನಿ, ಇದನ್ನ ಅರ್ಥ ಮಾಡ್ಕೊಳಕ್ಕೆ ಇಷ್ಟೊತ್ತನ ಇದನ್ನ ಅರ್ಥ ಮಾಡ್ಕೊಂಡೇನು. ಇದು ಮೇನ್, ಇದ್ರ ಸಲುವಾಗಿ ಇಷ್ಟೆಲ್ಲ ಬಿಲ್ಡಪ್. ಮೇನ್ ಟಾಪಿಕ್ ಇರೋದು ಇದು. ಹೇಳ ಈಗೇನು ಹೇಳ್ಕೊಂಡಿದ್ದಿಲ್ಲ, ಇದ್ರ ಸಲುವಾಗಿನ ಇವನ್ನ ಕೆಪಾಸಿಟರ್ನಾಗ ಯೂಸ್ ಮಾಡ್ತಾರೆ. ಓಕೆ. ಈಗ ನಿಮ್ಗೆ ಅಡುಗೆ ಮನೆ ಒಳಗೆ ಯಾವಾಗಾರ ಅಕಸ್ಮಾತಾಗಿ ಎಂಟರ್ ಆಗಿ ಅಡುಗೆ ಮಾಡಕ್ಕೆ ಹೋದ್ರೆ ಅಂತಿಕೋ, ಯಾವ ಸೈಡ್ನವ್ರು ಆಗಿರ್ಬೋದು, ಮಾಡಕ್ಕೆ ಹೋಗಿ ಕೈ ಸುಟ್ಕೊಂಡ್ರೆ ಅಂತಿಕೋರು, ಕೈ ಸುಟ್ಕೊಂಡ್ರೆ ಅಂತಿಕೋರಿ ಏನು ಮಾಡ್ತೀರ ಅವಾಗ? ಒಬ್ಬರ ಮನ್ಯಾಗ ಐಸ್ ಇಟ್ಕೊಂತಾರೆ, ಒಬ್ರು ನೀರು ಹಾಕು ಅಂತಾರೆ. ಇಟ್ ಡಿಪೆಂಡ್ಸ್, ನನಗೆ ಗೊತ್ತಿಲ್ಲ. ಯಾರ ಮನ್ಯಾಗ ಅವು ಕ್ರೀಮ್ ಇದ್ವು ಅಂದ್ರೆ, ಬರ್ನಾಲ್ ಇತ್ತು ಅಂದ್ರೆ ಅದು ಹಚ್ಕೊ. ಸೊ ಇಟ್ ಡಿಫರ್ಸ್. ಹ್ಞೂ ರೀ. ಅಂದ್ರೆ ಸ್ವಲ್ಪ ಆ ನೀರು ಹಾಕ್ಕೊಳ್ಳೋದ್ರಿಂದ, ಐಸ್ ಇಟ್ಕೊಳ್ಳೋದ್ರಿಂದ ಆ ಉರಿಯೋದು ಹೋಗ್ಬಿಡಂಗಿಲ್ಲ, ಬರ್ನಿಂಗ್ ಸೆನ್ಸೇಷನ್ ಹೋಗ್ಬಿಡಂಗಿಲ್ಲ, ತಕ್ಕ ಮಟ್ಟಿಗೆ ರೆಡ್ಯೂಸ್ ಆಗ್ತದೆ. ಹಂಗೊಂದು ಏನೋ ಕೆಲಸ ಆಗುತ್ತೆ ಈಗ ಇಲ್ಲಿ. ಇದು ಸೈಡ್ ಇಡೋಣ. ಈಗ ಏನು ಹೇಳಿದ್ರೆ ಸೈಡ್ ವಾಪಸ್ ಬರೋಣ ಅಂತ ಇದಕ್ಕೆ. ಸೊ ವಾಟ್ ಹ್ಯಾಪನ್ಸ್ ಹಿಯರ್ ಅಂತ ನೋಡೋಣ. ಈಗ ಏನಾಯ್ತು ಮಜಾ ಅಂದರೆ, ಈ ಡೈರೆಕ್ಟ್ರಿಕ್ ಕಾಣಿಸೋದಕ್ಕೆ ನಿಮಗೆ ಇದ್ರದ್ದು ರೈಟ್ ಎಂಡ್ ಕಡೆ ಬರ್ರಿ, ಬಲಗಡೆ ದಂಡಿ ಕಡೆ ಬರ್ರಿ, ದಂಡಿ ಕಡೆ. ಹ್ಞೂ ರೀ. ಈ ದಂಡಿ ಕಡೆ ಬಂದು ನೀವು ನಿಂತು ಅಂತಿಕೋರು, ನಿಮಗಿಲ್ಲೇ ಯಾವ ಚಾರ್ಜಸ್ ಕಾಣಿಸಾಕತ್ತಾವ? ಪಾಸಿಟಿವ್. ಎಲ್ಲ ಪಾಸಿಟಿವ್ ಕಾಣಿಸಾಕತ್ತಲ್ರಿ. ಅಂದ್ರೆ ನಿಯರೆಸ್ಟ್ ನಿಮಗೆಲ್ಲ ಯಾವ್ದಾವ? ಪಾಸಿಟಿವ್. ಇಲ್ಲಿ ಸ್ವಲ್ಪ ಗ್ಯಾಪ್ ಐತೆ ಸರ್, ಇಲ್ಲೂ ಮಾಲಿಕ್ಯೂಲ್ಸ್ ಇರ್ತಾವ ರೀ, ಅಲ್ಲೂ ಪಾಸಿಟಿವ್ 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 ಬಂದಿರ್ತಾವ ಆ ಕಡೆ. ಈಗ ಈ ಕಡೆ ಬಂದು ನಿಂದ್ರಿ, ಏನು ಕಾಣಿಸಾಕತ್ತಾವ ನಿಮಗೆ? ನಿಮ್ಮ ಹತ್ರ ಏನಿರ್ತಾವ? ನೆಗೆಟಿವ್. ಸೊ ಒನ್ ಸೈಡ್ ಆಫ್ ದ ಡೈ ಎಲೆಕ್ಟ್ರಿಕ್ ಗೆಟ್ಸ್ ಪಾಸಿಟಿವ್ಲಿ ಚಾರ್ಜ್, ಅಂದ್ರೆ ಅಕ್ಯುಮುಲೇಷನ್ ಆಫ್ ಪಾಸಿಟಿವ್ ಪಾಸಿಟಿವ್ ಆಗಿ ಒಂದು ಪಾಸಿಟಿವ್ ಎಂಡ್ ಕ್ರಿಯೇಟ್ ಆಗ್ತೀಗಲ್ಲ. ಈ ಸೈಡ್ ಎಲ್ಲ ನೆಗೆಟಿವ್ ಇದ್ದಿದ್ದಕ್ಕೆ ಡೈ ಎಲೆಕ್ಟ್ರಿಕ್ ಈ ಕಡೆ ಎಂಡ್ ನೆಗೆಟಿವ್ ಕ್ರಿಯೇಟ್. ಮಜಾ ಏನಂದ್ರೆ, ಎಲ್ಲಿ ಪಾಸಿಟಿವ್ ಕ್ರಿಯೇಟ್ ಆಗೈತಲ್ಲ ಅದ್ರ ಹತ್ರ ಇಲ್ಲೇ ನಮ್ಮ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ನೆಗೆಟಿವ್ ಐತಿ, ಡೈ ಎಲೆಕ್ಟ್ರಿಕ್ ನೆಗೆಟಿವ್ ಎಂಡ್ ಹತ್ರ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಐತಿ. ಹ್ಞೂ ರೀ.
ಈ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಏನಿಲ್ಲ ಅಕ್ಯುಮುಲೇಷನ್ ಆತಲ್ಲ, ಇದರಿಂದ ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಹೊಸಾದ ಜನರೇಟ್ ಆಗ್ತೈತಿ ಈಗ. ಹ್ಞೂನ್ರಿ, ಆಲ್ರೆಡಿ ಬಂದೇನು ಎಲೆಕ್ಟ್ರಿಕ್ ಫೀಲ್ಡ್ ನಾವು ಅಪ್ಲೈ ಮಾಡಿವಲ್ಲ, ಅದಕ್ಕೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರೀತಾರ. ಇದು ಸ್ಟ್ರಾಂಗ್ ಇರ್ತೈತಿ. ಈಗೊಂದು ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗ್ತೈತಿ, ಆದ್ರೆ ಒಟ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಜನರೇಟ್ ಆಗ್ತೈತಿ, ವೀಕರ್ ಇರಲಿ ಸ್ಟ್ರಾಂಗರ್ ಇರಲಿ. ಹ್ಞೂನ್ರಿ, ಈಗ ಹೆಂಗಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇರುತ್ತೆ, ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಇರ್ತೈತೆ ರೀ, ಹೌದಲ್ರಿ? ಸೊ ಈ ಕಡೆ ಏನದಾವ, ಈ ಕಡೆ ಏನದಾವ, ನಾನು ನಿಮ್ಮ ಗೊತ್ತೇ ಮಾತಾಡ್ತೀನಿ. ಈ ಕಡೆ ಏನದಾವ, ಹಾಂ. ಸೊ ಪಾಸಿಟಿವ್ನಿಂದ ನೆಗೆಟಿವ್ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಬರಕ್ಕೆ ಸ್ಟಾರ್ಟ್ ಆಗ್ತವೆ ಹೊಸವು. ಈ ಹೊಸ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂಡ್ ಹಳೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ, ಬೋತ್ ದ ಎಲೆಕ್ಟ್ರಿಕ್ ಫೀಲ್ಡ್ಸ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಹೌದ್ರಿ? ಹಾಂ, ಅದಕ್ಕೆ ನಾ ಇಲ್ಲಿ ಬಂದಿದ್ದ ಎಲೆಕ್ಟ್ರಿಕ್ ಫೀಲ್ಡ್ಗೆ ಈ INT ಅಂತ ಬರೀತೇನೆ. ಹಾಂ, ಈ ಐ ಅಂತಲೂ ಬರೀತಾರೆ, ಐ ಅಂತ ಅಷ್ಟೇ ಬರಿಬೋದು, INT ಅಂತಾರ ಬರಿಬೋದು. ಹಾಂ, ಸೊ ಈ EXT ಆ್ಯಂಡ್ ಈ INT ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. Let us say external electric field is 100 Newton per coulomb. Value ಕೊಡೋಣ ಅದಕ್ಕೊಂದು. And internal electric field is 10 Newton per coulomb. ಈಗ ಏನಾತಂದ್ರೆ, ಯಾವ ಜಾಗದಲ್ಲಿ ನೀವು ಡೈಎಲೆಕ್ಟ್ರಿಕ್ ಅನ್ನ ಇಟ್ಟಿದ್ದೀರಾ ಅಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 90 ಆತ. ಈ ಕಡೆ 100, ಈ ಕಡೆ 100, ಈ ಜಗದಾಗ 90. ಯಾಕಂದ್ರೆ ಇದ್ರದ್ದು ಇಂಪ್ಯಾಕ್ಟ್ ಅನ್ನು ಸ್ವಲ್ಪ ಅದು ಕಡಿಮೆ ಮಾಡಿಸ್ತು, ಹೋಗಿಸ್ಬಿಡ್ತಾನೆ ಇಲ್ಲ, ಸ್ವಲ್ಪ ಹಿಂಗೆ ಮನ ಮಚ್ಚಿದ್ವಿ ಸ್ವಲ್ಪ ಕಡಿಮೆ ಆಯ್ತು, ಇಂಟೆನ್ಸಿಟಿ ಕಡಿಮೆ ಆತಷ್ಟೆ. ಅದಕ್ಕೆ ಇದರಿಂದ ನಾವು ಏನು ತಿಳ್ಕೊ, ಈ ಕಡೆನೂ ಹಂಗೆ ಆಗ್ತೈತಿ. ಈಗಿಲ್ಲ ಯಾವುದು ಇದ್ಯಾವುದು ನಾನ್ ಪೋಲಾರ್ನೊಳಗೂ ಒಂದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಇಲ್ಲೂ ಈ ಕಡೆ ಪಾಸಿಟಿವ್ ಕೊಟ್ಟಿರ್ತಾವೆ, ಗೊತ್ತಾದ್ರೆ ಸುದ್ದಿ ಸೇಮ್ ಸುದ್ದಿ, ಅಲ್ಲೂ ಹಂಗೆ. ಅದಕ್ಕೆ ಇದರಿಂದ ಏನು ನಮ್ಗೆ ಗೊತ್ತಾತಂದ್ರೆ, ಯಾವುದರ ಜಗದೊಳಗೆ ಕೈ ಸುಟ್ಕೊಂಡ್ರೆ ಅಲ್ಲಿ ಡೈರೆಕ್ಟ್ರಿಗೆ ತೊಗೊಂಡೋಗಿಡ್ಬೇಕು, ಎರಡು ಮಿಕ್ಸ್ ಆದವು. ಹಂಗಲ್ಲ, ಯಾವುದೋ ಒಂದು ಜಗದೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಭಾಳ ಸ್ಟ್ರಾಂಗ್ ಐತಿ, ಇಫ್ ಯು ವಾಂಟ್ ಟು ರೆಡ್ಯೂಸ್ ದ್ಯಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಭಾಳ ಐತಿ ಒಂದು ಜಗದಾಗ, ಆ ಜಗದಾಗಿನ ಎಲೆಕ್ಟ್ರಿಕ್ ಫೀಲ್ಡನ್ನು ನೀವು ಕಡಿಮೆ ಮಾಡಬೇಕು ಅಂದ್ಕೊಂಡಿದ್ರೆ ಆ ಜಾಗದಲ್ಲಿ ಒಂದು ಡೈಎಲೆಕ್ಟ್ರಿಕ್ ತೊಗೊಂಡೋಗಿ ಇಟ್ಬಿಡ್ರಿ. ಸರ್ ಪೋಲಾರ್ ಇಡಬೇಕು, ಸುಡ್ಗಾಡ್ ನಾನ್ ಪೋಲಾರ್, ಬೋತ್ ಹ್ಯಾವ್ ದ ಸೇಮ್ ಇಂಪ್ಯಾಕ್ಟ್. ಅದ್ರೊಳಗೆ ಮತ್ತು ನೀವು ಬೇಕಾದ್ರೆ ಹೆಂಗೆ ಚೂಸ್ ಮಾಡ್ಬೋದು ಅಂದ್ರೆ, ಯಾವ ಡೈ ಎಲೆಕ್ಟ್ರಿಕ್ಕು ಸ್ಟ್ರಾಂಗರ್ ಇಂಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಿಕೊಂಡು, ಈಗ ಲೈಕ್ ಯಾವುದೋ ಒಂದು ಎಲೆಕ್ಟ್ರಿಕ್ ಇಟ್ಕೊಂಡ್ರೆ 100 90 ರೆಡ್ಯೂಸ್ ಮಾಡ್ತೈತಿಲ್ಲ, 90 ಮಾಡ್ತಿಲ್ಲ ರೀ. ಈಗ ಇನ್ನೊಂದು ಯಾವುದೋ 80 ಮಾಡಿ ಕೊಡ್ತೈತಿ ನಿಮ್ಗೆ, ಡಿಪೆಂಡಿಂಗ್ ಆನ್ ಸಿಚುವೇಶನ್. ಅಂಥ ಎಲೆಕ್ಟ್ರಿಕ್ ತೊಗೊಂಡೋಗಿ ಇಡ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಭಾಳ ಕಡಿಮೆ ಆಗ್ಬೇಕು ಅಂದ್ರೆ ಅಂಥ ತೊಗೊಂಡೋಗಿ ಇಡ್ತಾರೆ. ಆ ಪ್ರತಿಯೊಂದು ಎಲೆಕ್ಟ್ರಿಕ್ಕಿಗೆ ಸಮಥಿಂಗ್ ಕಾಲ್ಡ್ ಆಸ್ ಡೈ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಇರ್ತೈತೆ, ಅದರ ವ್ಯಾಲ್ಯೂ. ಪ್ರತಿಯೊಂದು ಎಲೆಕ್ಟ್ರಿಕ್ಕಿಗೆ ಸಮಥಿಂಗ್ ಕಾಲ್ಡ್ ಆಸ್ ಡೈ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಇರ್ತೈತೆ. ಅದು ಆ್ಯಕ್ಚುಲಿ ಏನು ಗೊತ್ತಂದ್ರೆ ರಿಲೇಟಿವ್ ಪರ್ಮಿಟಿವಿಟಿ ಅಂತ ಕಲ್ತಿದ್ವಿ ನೋಡ್ರಿ ನಾವು. ಪರ್ಮಿಟಿವಿಟಿ ಆಫ್ ಅ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್. ಪರ್ಮಿಟಿವಿಟಿ ಅಂದರೆ ಒಂದು ಮೀಡಿಯಮ್ ತನ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗಿ ಹೋಗಲು ಎಷ್ಟರ ಮಟ್ಟಿಗೆ ಪರ್ಮಿಷನ್ ಕೊಡುತ್ತೆ. ಸೊ ಪರ್ಮಿಟಿವಿಟಿ ಆಫ್ ಅ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಅಂತ ಕಂಪ್ಯಾರಿಸನ್ ಮಾಡಿದ್ರೆ ಇದಕ್ಕೆ ಏನಂತಾರೆ ಗೊತ್ತಾನೆ, ರಿಲೇಟಿವ್ ಪರ್ಮಿಟಿವಿಟಿ. ಯಾವ ಪರ್ಮಿಟಿವಿಟಿ? ಈಗ ಲೈಕ್ 20ಕ್ಕೆ ಇಷ್ಟು ಬಿದ್ದು ನಿಮ್ಮ ಮನೆಗೆ ಹೋದ್ಕೊಳ್ಳಿ, ಇವತ್ತು ಅಕಸ್ಮಾತ್ ಹೇಳಿದ್ರಂತೆ ಕೊಡು, ಪೇಪರ್ ಕೊಟ್ಟಾರ ಅಂತ. ಯಾಕೆಂದ್ರೆ ಪ್ರೈಮರಿ ಒಳಗಿದ್ದಾಗ ಪ್ರತಿಯೊಂದು ವಿಷಯನೂ ಹೋಗಿ ಹೇಳ್ತಿರುತ್ತೆ, ಹೈಸ್ಕೂಲ್ನೊಳಗೆ ಸ್ವಲ್ಪ ಅದು ಫಿಲ್ಟರ್ ಆಗ್ತೈತೆ. ಈಗ PUC 1 ಒಳಗೆ ಡ್ರಾಸ್ಟಿಕಲಿ ಕಡಿಮೆ ಹಾಕುವಂತ ಹೋಗ್ತಿರ್ತೈತೆ. ಯಾಕಂದ್ರೆ ಸ್ವಲ್ಪ ಏನಾಗ್ತಿರ್ತಾವಂದ್ರೆ, ಇಷ್ಟ ಮಾತಾಡ್ಬಾರ್ದು, ಇದನ್ನು ಮಾತಾಡಿ ಡೀಟೇಲಾಗಿ ಮಾತಾಡ್ಬೇಕು. ಒಂದಿಷ್ಟು ಭಾಳಷ್ಟು ವಿಷಯಗಳು ಅಪ್ಪ ಅಮ್ಮ ಜೋಡಿ ಡಿಸ್ಕಸ್ ಮಾಡಲಾರ್ದಂಥವು ಫ್ರೆಂಡ್ಸ್ ಜೋಡಿ ಡಿಸ್ಕಸ್ ಆಗ್ತಿರ್ತಾವೆ. ಸೊ ಹೀಗಾಗಿ ಅದು ಕಡಿಮೆ ಹಾಕುವಂತ ಹೋಗ್ತಿರುತ್ತೆ ಆ ಪ್ರಮಾಣ. ಇರಲಿ, ಇದ್ರ ಬಗ್ಗೆ ಅಷ್ಟೇ ಮಾತಾಡಬಾರ್ದು, ಇಲ್ಲಿ ಬೇಡ. ಸೊ ಎಪ್ಸಿಲಾನ್ ಡಿವೈಡೆಡ್ ಬೈ ನಿಮ್ದು ಅಷ್ಟೇ ಮಾರ್ಕ್ಸ್ ಕೇಳಿ ಮನ್ಯಾಗ 20ಕ್ಕೆ 15 ಇರ್ತಾವ, ಚಲೋ ಆತಪ್ಪಿ. ಇನ್ನೊಂದು 5 ಮಾರ್ಕ್ಸ್ ನೋಡ್ರಿ ನೆಕ್ಸ್ಟ್ ಟೈಮ್. ಆಕೆ ನಿಮ್ಮ ಫ್ರೆಂಡಿಗೆ ಎಷ್ಟು ಬಂದೈತಿ?
ಅದನ್ನು ಕೇಳಿದ್ರೆ ಅಂತಿಕೋರಿ ದಟ್ ಈಸ್ ರಿಲೇಟಿವ್. ಸೊ ರಿಲೇಟಿವ್ ಪರ್ಮಿಟಿವ್ ಒಳಗೆ ನಾವು ಏನು ಮಾಡ್ತೀವಿ, ಯಾವುದೋ ಒಂದು ಮೀಡಿಯಮದ ಪರ್ಮಿಟಿವಿಟಿನ ಇನ್ನೊಂದು ಮೀಡಿಯಮದ ಪರ್ಮಿಟಿವಿಟಿ ಜೋಡಿ. ಯಾರು ಅಂದ್ರೆ ಜನರಲಿ ಮನ್ಯಾಗ ಕ್ಲಾಸಿಗೆ ಫಸ್ಟ್ ಬರೋರನ್ನ ಕೇಳ್ತಿರ್ತಾರೆ, ಅದಕ್ಕೆ ಪರಿಚಯ ಮಾಡ್ಸಕ್ಕೆ ಹೋಗಬೇಡ. ಕ್ಲಾಸಿಗೆ ಫಸ್ಟ್ ಬರೋರನ್ನ ಮನ್ಯಾಗ ಪರಿಚಯನೇ ಮಾಡಿಸ್ಬೇಡ. ನಿಮ್ಮ ಮನೆಗೆ ಬರೋಕೊಂದು ಮಾಡಿಲ್ಲ, ನೀ ಅಲ್ಲೇ ಇರೋದು, ನಾನು ಬರ್ತೀನಿ. ಓಕೆ, ಸೊ ಹಂಗೆ ಸರ್ ಇಷ್ಟು ಇದ ಮಾತ. ಮತ್ತು ನೋಡಿ ಇನ್ಮೇಲಿಂದ ಮಾರ್ಕ್ಸ್ ಹೆಚ್ಚಿಗೆ ಬಿಡೋರಿಗೆ ಮನೆಗೆ ಕರೆಯಂಗಿಲ್ಲ ಅಂತ ಅನ್ಮಾಡ್ರಿ. ಅವೆಲ್ಲ ಮುಗ್ದಾವ ಸರ್. ಈಗ ನಮ್ಮ ಮನ್ಯಾಗ ಒಂದು ಡಿಸಿಷನಿಗೆ ಬಂದ್ಬಿಟ್ರೆ ಇದು ಇಷ್ಟ ಬಿಡು ಅಂತೇಳಿ ಬಿಟ್ಬಿಟ್ರ. ತಲೆ ಕೆಡಿಸ್ಬಿಡೋದ ಬಿಟ್ಬಿಟ್ಟಾರ. ಎಷ್ಟು ಮಾರ್ಕ್ಸ್ ಬಿದ್ರಿ ಏನಾಗೋದು. ಅವರು ಗಂಟ್ಲ ಹರ್ಕೊಂಡು ಹೇಳಿ 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 ಅವ್ರಿಗೂ ಸಾಕಾಗೈತಿ. ಅದು ಹಂಗೆ ಆಗ್ಬಿಟ್ಟಿರ್ತೈತಿ. ಅವ್ರು ಒಂದೇ ಟ್ಯೂನ್ಯಾಗ ಹಂಗೆ ಅದೇ ಟೈಪು ಹೇಳ್ತಿರ್ತಾರೆ. ಅದನ್ನು ಕೇಕೆ ಬೇಸರ ಬಿಟ್ಟಿರ್ತೈತಿ. ಅದನ್ನು ಸ್ವಲ್ಪ ಬೇರೆ ಟೈಪ್ ಹೇಳಿ ಮತ್ತು ಹಂಗೆ ಅನ್ಬೇಡ. ಓಕೆ, ಹೋಗ್ಬಿಡ್ರಿ. ಸೊ ಈ ರಿಲೇಟಿವ್ ಪರ್ಮಿಟಿವಿಟಿ ಅಂತ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದಕ್ಕೆ ಇನ್ನೊಂದು ಹೆಸರು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಹ್ಞೂ ರೀ. ಯಾಕಂದ್ರೆ ಈ ಡೈಎಲೆಕ್ಟ್ರಿಕ್ಕು ಎಷ್ಟು ಇಂಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡನ್ನು ಡೆವಲಪ್ ಮಾಡ್ತದೆ ಅನ್ನೋದು ಅದ್ರ ರಿಲೇಟಿವ್ ಪರ್ಮಿಟಿವಿಟಿ ಮೇಲೆ ಡಿಪೆಂಡ್. ಎಷ್ಟರ ಮಟ್ಟಿಗೆ ಅದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಹೋಗಕ್ಕೆ ಬಿಡ್ತೈತಿ, ಎಷ್ಟರ ಮಟ್ಟಿಗೆ ಅವು ಅರೇಂಜ್ ಆಗ್ತಾವೆ ಡೈಪೋಲ್ಸ್, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಇಲ್ಲೇ ಪಿ ನೆಟ್ ಮೊದಲೇನಿತ್ತು? ಸೊ ಎಲೆಕ್ಟ್ರಿಕ್ ಫೀಲ್ಡ್ನಾಗ ಇಟ್ಟುಕೂಳೆ ನೆಟ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಬಂತಲ್ಲ, ಹಿಂಗಾಗುವುದಕ್ಕೆ ಪೊಲರೈಸೇಷನ್ ಅಂತ ಕರೀತಾರೆ. ಯಾಸೇಷನ್ ಅಂತಾರೆ. ಇದಕ್ಕೆ ಯಾಕೆ ಪೊಲರೈಸೇಷನ್ ಅಂತಾರಂದ್ರೆ, ಇಲ್ಲಿ ಮೊದಲು ಪೋಲ್ಸ್ ಇದ್ದು, ಎಲೆಕ್ಟ್ರಿಕ್ ಡೈಪೋಲ್ಸ್ ಇದ್ದು, ಆದ್ರೆ ಇದ್ದು ಇಲ್ಲಾರ್ದಂಗೆ ಆಗಿತ್ತು. ಅದ್ರದ್ದೊಂದು ಯೂಸ್ ಬಂತಲ್ಲ, ಪೋಲ್ಸ್ ಬರೋ ಹಂಗೆ ಮಾಡಿದ್ರು. ಇದಕ್ಕೆ ಪೊಲರೈಸೇಷನ್, ಅಥವಾ ಇನ್ನು ಸ್ವಲ್ಪ ಡಿಟೇಲ್ ಆಗಿ ಹೇಳ್ಬೇಕಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಡೈ ಎಲೆಕ್ಟ್ರಿಕ್ ಪೊಲರೈಸೇಷನ್. ಹ್ಞೂ ರೀ. ವೇವ್ ಆಪ್ಟಿಕ್ಸ್ ಅನ್ನುವಂಥ ಪಾಠದಲ್ಲಿ ಅದ್ರಾಗ ಒಂದು ಪೊಲರೈಸೇಷನ್ ಅಂತ ಬರ್ತದೆ. ಫಾರ್ಚುನೇಟ್ಲಿನೋ ಅನ್ಫಾರ್ಚುನೇಟ್ಲಿನೋ ನಿಮ್ಮ ಸಿಲೆಬಸ್ಸಿಗೆ ಅಂತ ತೆಗ್ದಾರ, ಪೊಲರೈಸೇಷನ್ ಟಾಪಿಕ್ ತೆಗ್ದಾರ. ಓಕೆ, ಇದನ್ನ ಯಾಕೆ ನಾವು ಹೇಳೋದ್ರ ಅಂದ್ರೆ ಪ್ರತಿ ವರ್ಷ ಇದನ್ನು ಹೇಳಬೇಕಾಗ್ತದೆ. ವಾಟ್ ಈಸ್ ಪೊಲರೈಸೇಷನ್ ಅಂತ ಕೇಳಿದ್ರೆ ಅಂತಿಕೋರು ಎಕ್ಸಾಮ್ನಾಗ ಯಾವ್ದು ಬರೀಬೇಕು? ಈ ಚಾಪ್ಟರ್ನಾಗ ಒಂದು ವಾಟ್ ಈಸ್ ಪೊಲರೈಸೇಷನ್ ಡೆಫಿನೇಷನ್ ಐತಿ, ಅಲ್ಲೊಂದು ಐತೆ. ನಿಮಗೆ ಪ್ರಾಬ್ಲಮ್ ಇಲ್ಲಿ ಟಾಪಿಕ್ ತೆಗೆದುಬಿಟ್ರೆ ಆ ಕಡೆ ಸರ್ ಅಕಸ್ಮಾತ್ ಇದಿತ್ತಂದ್ರೆ ಏನು ಮಾಡ್ಬೇಕಾಗಿತ್ತು ಅಂತಂದು ಯಾರು ಕೇಳಿದ್ರೆ ಅಂತ ಕೇಳ. ಅಕಸ್ಮಾತ್ ನೀವು ಕೇಳಿದ್ರೆ ವೇವ್ ಆಪ್ಟಿಕ್ಸ್ನಾಗ ಏನು ಪೊಲರೈಸೇಷನ್ ಬರೀಬೇಕು, ಅದು ಇಂಪಾರ್ಟೆಂಟ್. ಅದನ್ನು ಕೇಳ್ತಾರೆ. ಬರೀ ಪೊಲರೈಸೇಷನ್ ಅಂದ್ರೆ ಇದನ್ನು ಕೇಳೋದಾದ್ರೆ ವಾಟ್ ಈಸ್ ಡೈಎಲೆಕ್ಟ್ರಿಕ್ ಪೊಲರೈಸೇಷನ್ ಅಂತ ಕೇಳ್ತಾರೆ. ಆದ್ರೆ ಸರ್ ಈ ವರ್ಷ ಆ ಪೊಲರೈಸೇಷನ್ ಇಲ್ಲಲ್ಲ, ಮತ್ತೀಗ ನಾವೇನು ಮಾಡೋಣ, ಇದನ್ನ ಬರೀಬೇಕು. ಗೊತ್ತಾತ್ರಿ ಇದು? ಹಾಂ, ಇದ್ರಾಗೂ ಪೊಲರೈಸೇಷನ್ ಆಯ್ತು ನೋಡ್ರಿ. ಆ್ಯಕ್ಚುಲಿ ಲಿಟ್ರಲಿ ಇಲ್ಲಿ ಹೆಚ್ಚಿಗೆ ಅರ್ಥ ಕೊಡ್ತೈತೆ ಪೊಲರೈಸೇಷನ್ನಿಗೆ. ಇಲ್ಲಿ ಡೈಎಲೆಕ್ಟ್ರಿಕ್ ಪೊಲರೈಸೇಷನ್ ಆಯ್ತು ಅಂದ್ರೆ ಹೆಚ್ಚಿಗೆ ಮೀನಿಂಗ್. ಯಾಕಂದ್ರೆ ಇಲ್ಲಿ ನಾನ್ ಪೋಲಾರ್ ಇದು, ಅಲ್ಲಿ ಪೋಲ್ಸೇ ಇರಲಿಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ನ ಹಾಕಿ ಜಗ್ಗಿ ಪೋಲ್ಸ್ ಮಾಡಿ ಪೊಲರೈಸೇಷನ್ ಮಾಡೀವಿ ನಾವು. ಖರೆ ಅದ್ರಾಗ ಸ್ವಲ್ಪ ಹೇಳಾಕದ ಅಷ್ಟೇ. ತಿಳಿತ್ರಿ? ಒಟ್ಟು ಎರಡೂದ್ರೊಳಗೂ ಪಿ ನೆಟ್ ಮೊದಲು ಈಗ ನಾಟ್ ಈಕ್ವಲ್ ಟು 0. ಆದರೆ ದಿಸ್ ಪ್ರಾಸೆಸ್ ಈಸ್ ಕಾಲ್ಡ್ ಆಸ್ ಡೈಎಲೆಕ್ಟ್ರಿಕ್ ಪೊಲರೈಸೇಷನ್. ಡೈಎಲೆಕ್ಟ್ರಿಕ್ ಪೊಲರೈಸೇಷನ್ ಅದು ಇಂಪಾರ್ಟೆನ್ಸ್ ಏನು ಅಂದರೆ, ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಲ್ಲಿ ಇಫ್ ಯು ವಾಂಟ್ ಟು ರೆಡ್ಯೂಸ್ ಇಟ್, ಅಲ್ಲೇ ಡೈಎಲೆಕ್ಟ್ರಿಕ್ ಇಡ್ತಾರೆ. ಇದು ಕೆಪಾಸಿಟರ್ಸ್ ಟಾಪಿಕ್ ನಾವು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀವಲ್ಲ, ಅಲ್ಲಿ ನಾನು ನೆನ್ಪು ಮಾಡಿದ್ದೀನಿ, ಕೇಳ್ತೀನಿ, ಅವಾಗ ನೀವು ಹೇಳಬೇಕು. ಅಲ್ಲೊಂದು ಸಿಚುವೇಶನ್ ಬರ್ತೈತೆ, ಕೆಪಾಸಿಟರ್ಸ್ ಡಿಸ್ಕಸ್ ಮಾಡ್ಬೇಕಾರೆ ಎಲೆಕ್ಟ್ರಿಕ್ ಫೀಲ್ಡನ್ನು ರೆಡ್ಯೂಸ್ ಮಾಡುವಂಥ, ಕಡಿಮೆ ಮಾಡುವಂಥ ಸ್ಥಿತಿ ಬರ್ತೈತೆ, ಸಿಚುವೇಶನ್ ಬರುತ್ತೆ. ಅಲ್ಲೇ ಡೈಎಲೆಕ್ಟ್ರಿಕ್ ಹಾಕಿ ಆ ರೆಡ್ಯೂಸ್ ಮಾಡಿ ಮುಂದಿನ ಕೆಲಸ ಮಾಡ್ತಾರೆ. ಅದಕ್ಕಿದು ಬೇಕು.